Sir, heart of the city, 153 acres, 1250 beds, infrastructure. ಎಷ್ಟು ಸಾವಿರ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು ಹೇಳ್ರಿ. PPP ಕೊಡ್ತೀನಿ ಅಂತ ಮುಖ್ಯಮಂತ್ರಿ ಬಾಯಿಯಿಂದ ಸದನದೊಳಗೆ ಬರಬೇಕಂದ್ರೆ ಅದರ ಹಿಂದಿನ ರಹಸ್ಯ ಏನು? ಅಡಿಲ್ಲ. ಅಕಸ್ಮಾತ್ ನಮ್ಮ ಕೂಸಿತ್ತಂದ್ರೆ ನೀ ಎತ್ಕೋಬೇಕಂತಿಲ್ಲ, ಅದನ್ನು ಕೆಳಗೆ ಬಿಟ್ಟುಬಿಡು. ನನ್ನ ಕೂಸಿತ ನಿನ್ನ ಮನಸ್ಸಿನಾಗಿತ್ತು ಅಲ್ಲ ಎಲ್ಲೂ ಕೂಸನ್ನ ಹಡದ್ ಇನ್ನೂ ಕೊಟ್ಟಿಲ್ಲ, ಇನ್ನೂ ಡೆಲಿವರಿನೇ ಆಗಿಲ್ಲ. ಅರ್ಥ ಮಾಡ್ಕೋರಿ, ಇದು ಕೂಸ್ ಅಂತ ಹೇಳಕತ್ತೀರಿ, ಇದು ಗರ್ಭಧರಿಸಿರುವ ಕೂಸು ಅಷ್ಟೇ. ನಾ ಬಾಸ್ ಫಸ್ಟ್ ಹೇಳ್ತೀನಿ, ಚಿಂತನೆಯ ಹಂತದಲ್ಲಿರೋ ಕೂಸು. PPP ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ, ಇವರು ಕೊಟ್ಟಿಲ್ಲ. ನಿಮ್ಮದಲ್ಲಂದ್ರೆ ನಾ ಅದನ್ನು ಹೇಳಲ್ಲ, ನಿಮ್ಮದಲ್ಲಂದ್ರೆ ಜವಾಬ್ದಾರಿ ತಗೋಬೇಡ್ರಿ. ಈಗೂ ಅವಶ್ಯಕತೆ ಅದ. ಈಗ ಭಾಳ ಮುಂದುವರೆದ್ರಿ. ಈಗ DNA ಎಲ್ಲ ಪತ್ತೆ ಹತ್ತದ. ಅದು ಭಾಳ ತಲೆ ಕೆಡಿಸೋದು ಬೇಡ ಸರ. ನಾವು ಒಂದೇ ಹೇಳ್ತೀನಿ ಅವ್ರಿಗೆ, ನೋಡ್ರಿ, ನೀವು ನಿಮ್ಮ ರಾಜಕೀಯ ಯಾರಿಗೋ ಬಳಸ್ಕೋಬೇಕಂತ ಹೇಳಿ, ಅವ್ರಿಗೇನೋ ಕೊಡುಗೆ ಕೊಡಬೇಕಂತ ಹೇಳಿ PPP ಮಾದರಿ ಹೋತೀನಿ ಅಂದ್ರೆ ನಂದೊಂದು ಪ್ರಶ್ನೆ ಅದು. PPP ಮಾದರಿ ಇದು ಖಾಸಗಿಯವ್ರ ಕೈಗೆ ಹೋದ್ರೆ ಯಾವ ಖಾಸಗಿಯವ್ರು ನಮಗೆ ಸಿಗ್ತದಂತ ಇವತ್ತು ಸಂಭ್ರಮಿಸ್ತಿದ್ದಾರೆ. ಯಾವ ಖಾಸಗಿಯವ್ರು ನಮಗೆ ಸಿಗ್ತದಂತ ಸಂಭ್ರಮಿಸ್ತಿದ್ದಾರೆ ಕೆಲವೊಂದು ಜನ. ಅವ್ರ ಕೈಗೆ ಹೋದ್ರೆ ನಿಜವಾಗ್ಲೂ ಎಲ್ಲ ಜನಾಂಗಗಳಿಗೆ ಸಮಾನವಾಗಿರೋ ಟ್ರೀಟ್ಮೆಂಟ್ ಅಲ್ಲಿ ಸಿಗ್ಲಾಕ ಅವಕಾಶ ಅದನ್ನು ಸರ್ಕಾರಿ ಆಸ್ಪತ್ರೆಯಿಂದ ಆ ರೀತಿ ಖಾಸಗಿಯವ್ರ ಕೈ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಸರ್? 100 ಪ್ರಶ್ನೆ ಅವ. ಇಟ್ ಈಸ್ ನಾಟ್ ಸೋ ಈಸಿ ಜಾಬ್. ಈಗ ಬೇಕಾಗಿರೋದು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡಬೇಕು, ಒಂದು ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಆಗಬೇಕು. ಬಾಕಿ ಎಲ್ಲ ಸಂಗತಿಗಳು ಹಾಸ್ಪಿಟಲ್ ಅದ, ಒಂದಿಷ್ಟು ಲ್ಯಾಬೊರೇಟರೀಸ್ ಅದಾವ. ಹೇಳ್ತೀನಿ, ನೆಕ್ಸ್ಟ್ ಬರ್ತೀನಿ. ಅದಕ್ಕೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಯಾವುದೇ ಕಾಲಕ್ಕೂ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಯಾವುದೇ ಕಾರಣಕ್ಕೂ PPP ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲೇಬೇಕು ಅನ್ನೋಂಥ ಹಕ್ಕು ಒತ್ತಾಯ ಮಾಡ್ತೀನಿ. ಒಂದು, ನಿನ್ನೆ ಏನು ಹೋರಾಟಗಾರರು ಮತ್ತು ಮಠಾಧೀಶರ ಮೇಲೆ ನೀವು ಲಾಠಿ ಪ್ರಹಾರ ಮಾಡಿರಿ, ತಳ್ಳಾಡಿರಿ, ಎಳೆದಾಡಿರಿ ಸರ್. ನೀವು ಪೊಲೀಸರು ಬಿನ್ ಡ್ರೆಸ್ ಮೇಲೆ ಹೋಗಿ ಕ್ಯಾಮಿ ಮೇಲೆ ಕೈ ಹಾಕ್ಲಕ್ಕ ಎಷ್ಟು ಧೈರ್ಯ ರೀ ನಿಮಗೆ? ಎಷ್ಟು ಧೈರ್ಯ? ಅವ್ರ ಮೊಬೈಲ್ ಕಸ್ಕೋತೀರಿ, ಅವ್ರ ಎದೆ ಮೇಲೆ ಕೈ ಹಾಕ್ತೀರಿ ಅಂದ್ರೆ ನಿಮ್ಗೆ ಯಾರು ಹೇಳೋರು ಕೇಳೋರು ಈ ರಾಜ್ಯದಾಗ ಅದಾರ ಅಂತ ಅನಿಸಿಲ್ಲ. ಈ ಜನರ ಭಾವನೆ ಅವ್ರು ತೊಟ್ಟಿರೋ ಕಾವಿ ಮೇಲೆ ಅದನ್ನುವಂಥದ್ದು ಯಾವ ರೀತಿ ನಿಮ್ಮ ಕಾಕಿ ಬಗ್ಗೆ ಒಂದು ಜನರ ಭಾವನೆ ಇದೆಯೋ, ಕಾವಿ ಮೇಲೂ ಒಂದು ಭಾವನೆ ಅದನ್ನುವಂಥ ಪ್ರಜ್ಞೆ ನಿಮಗಿಲ್ಲ. ಬಿನ್ ಡ್ರೆಸ್ ಮೇಲೆ ಹೋಗೋದು, ಕಾವಿ ಮೇಲೆ ಕೈ ಹಾಕೋದು, ಮತ್ತು ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಡ್ಯೂಟಿಗೆ ಅಡೆತಡೆ ಅಂತ ಹೇಳಿ ಕೇಸ್ ಹಾಕಿ ಅವ್ರನ್ನ ನಾನ್ ಬೇಲೇಬಲ್ ಸೆಕ್ಷನ್ಗಳನ್ನ ಹಾಕಿ ಒಳಗಿಡ್ತೀರಿ. ಹುಷಾರ್. ಈ ರೀತಿ ನೀವೇನಾದರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂಥ ದಬ್ಬಾಳಿಕೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು ನಡ್ಕೊಂಡ್ರೆ ಈ ಜಿಲ್ಲೆಯ ಜನತೆ ನಿಮ್ಮನ್ನ ಮರಿಲಾರ್ದಂಗ ಪಕ್ಷದ ಪಾಠ ಕಲಿಸ್ತಾರ. ನಿಮಗೆ ರಾಜಕಾರಣ ಗೊತ್ತಿಗೆ ಹಚ್ತಾರ. ಇದು ಎಚ್ಚರಿಟ್ಕೋರಿ. ದಬ್ಬಾಳಿಕೆಗೆ ಒಂದು ಮಿತಿ ಇರಬೇಕು. ಒಬ್ಬ ಮಠಾಧೀಶರಿಗೆ ನೀವು ಈ ಜಿಲ್ಲೆಯೊಳಗೆ ಪ್ರತಿಬಂಧ ಹೇರ್ತೀರಿ, ಕೈಯಾಗ ಅಧಿಕಾರ ಅಂದ್ರೆ ಶಾಶ್ವತ ತಿಳ್ಕೊಂಡಿರಿ. ಇದು ಕಾಲಚಕ್ರದ. ನಾನು ಈ ಉದ್ದಟತನ ಮಾಡಿರೋರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ, ಕ್ಯಾವಿ ಮೇಲೆ ಇನ್ನು ಮುಂದೆ ಕೈ ಹಾಕಿದ್ರೆ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕಾಗಲ್ಲ. ಕನೇರಿ ಶ್ರೀಗಳನ್ನು ಈ ಜಿಲ್ಲೆಗೆ ಬರದೇ ಇರುವಂಗೆ ನೋಡ್ಕೊಂಡು ನಂತರ ನಿಮ್ಮ ದಾಷ್ಟ್ಯ ಜಾಸ್ತಿ ಆಗ್ಯದ ಅಂತ ಭಾವಿಸ್ತೀನಿ. ನಿನ್ನೆ ಇನ್ನೊಬ್ಬರು ಮಠಾಧೀಶರ ಮೇಲೆ ಬಿನ್ ಡ್ರೆಸ್ ಮೇಲೆ ಹೋಗಿರೋ ಪೊಲೀಸರು ಕೈ ಹಾಕಿ ಎಳೆದಾಡಿ ಎದಿ ಮೇಲೆ ಆ ಕ್ಯಾವಿ ಬಟ್ಟಿ ಹಿಡ್ಕೊಂಡು ಅವ್ರ ಮೊಬೈಲ್ ಕಸ್ಕೊಂಡು ಗುಂಡಾಗಿರಿ ಮಾಡ್ತಿದ್ದೀರಿ. ಪೊಲೀಸರಿಂದ ಗುಂಡಾಗಿರಿ ಮಾಡ್ತಿದ್ದೀರಿ ನೀವು. ಇದನ್ನು ನಿಲ್ಲಿಸಬೇಕು. ಇರದೇ ಇದ್ದರೆ ಇದರ ಪರಿಣಾಮವನ್ನು ಎದುರಿಸಬೇಕಾಗ್ತ ಅನ್ನುವಂಥ ಎಚ್ಚರಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಗೃಹ ಸಚಿವರೇ, ಇದು ಏನಾಗಿದೆ ಅನ್ನೋಂಥದ್ರ ಬಗ್ಗೆ 100% ಸದನ ಸಮಿತಿ ಮಾಡಬೇಕಾಗ್ತದೆ. ಕ್ಯಾವಿ ಮೇಲೆ ಯಾರು ಕೈ ಹಾಕ್ಯಾರ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗ್ತಂಥ ಎಚ್ಚರಿಕೆಯನ್ನು ತಮ್ಮೆಲ್ಲರ ಮೂಲಕ ಕೊಡ್ತೇನೆ. ಸರ್, ಈ ಕ್ಯಾವಿ ಮೇಲೆ ಇಟ್ಟು ಉದ್ದಡತನ ಮಾಡ್ರಂದ್ರೆ ಪಾಪ ಹೋರಾಟಗಾರರ ಪರಿಸ್ಥಿತಿ ಏನಿರ್ಬೇಕು? ಮನಿ ಬಿಟ್ಟು, ಮಠ ಬಿಟ್ಟು, ಸಮಾಜದ ಸಂಬಂಧ ಕೆಲಸ ಮಾಡೋರು, ನಮ್ಮ ಪಕ್ಷದವ್ರ ನಿಮ್ಮ ಪಕ್ಷದವ್ರು ಎಲ್ಲರೂ ಅದಾರ. ಆ ಬೇಡಿಕೆಯನ್ನು ಇಟ್ಟು ಕೂಡಲೇ ಏನಾರು ಅಪರಾಧಿಗಳ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತೇವ್ರಿ. ಇದೇನಿದು ಈ ನಮ್ನಿ ಸರ್ವಾಧಿಕಾರಿ ಧೋರಣೆ ಆದ್ರೆ ಹಂಗೆ? ನಾ ಕ್ಯಾವಿ ಮೇಲೆ ಇದು ಮಾಡ್ಯಾರ ಅಂತಂದ್ರೆ ಆಘಾತ ಆಗ್ಯದ. ಇನ್ನು ಆ ಜನಸಾಮಾನ್ಯರು, ಹೋರಾಟಗಾರರು ತಮ್ಮ ಮನಿ ಕೆಲಸ ಬದಿಗಿಟ್ಟು ನೂರಾರು ದಿನಗಳ ಕಾಲ ಇಲ್ಲಿ ಹೋರಾಟ ಮಾಡ್ಯಾರ. ಅವ್ರ ಮೇಲೆ ಈ ರೀತಿ ಕೇಸ್ ದಯವಿಟ್ಟು ವಾಪಸ್ ತೆಗೆದುಕೊಳ್ಬೇಕು. ದಯವಿಟ್ಟು ಅನ್ನೋ ಶಬ್ದ ಬಳಸಬೇಕೋ ಬಳಸಬಾರ್ದು, ನೀವು ಅದಕ್ಕೆ ಯೋಗ್ಯರಿದ್ರಲ್ಲಿ ಗೊತ್ತಿಲ್ಲ. ಅವ್ರ ಕೇಸನ್ನು ಬೇಷರತ್ತಾಗಿ ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ಆಗ್ರಹನ ಮಾಡ್ತೇನೆ. ಬರೋರದಾರ ಅಂತ ಹೇಳಿ ಗುಂಡಾಗಿರಿ ಆಗ್ಯದ ಅಂತ ಇಡೀ ಜಿಲ್ಲೆಯ ಜನತೆ ಈಗಾಗಲೇ ಮಾತಾಡ್ಲಾಗ್ತಾರೆ. ಏನ್ರಿ ಇದು?
ಇವ್ರು ಏನು ಶಾಶ್ವತ ತಿಳ್ಕೊಂಡಾರೋ ಏನು ನನಗೇನು ಅರ್ಥ ಆಗತ್ತಿಲ್ಲ. ಖಾಯಂ ರಾಜರಂಗ ಅಥವಾ ಅದಕ್ಕಿಂತ ಹೆಚ್ಚು ನಾ ಭಗವಂತನಾಗ್ಬಿಟ್ಟಿನಿ ಅಂತ ಭ್ರಮೆ ಒಳಗದಾರನ್ನು ಗೊತ್ತಾಗ್ತಿಲ್ಲ. ಇದು ಒಳ್ಳೇದಲ್ಲ. ಮುಖ್ಯಮಂತ್ರಿ ಬಂದ್ರೆ ಬರ್ತಿದ್ರು, ಏನಾಗ್ತಿತ್ತು, ಹೋರಾಟ ನಡೆಯಂಗೆ ನಡೀತಿತ್ತು. ಬಂದು ಒಂದು ಮನೆ ಪತ್ರ ಇಸ್ಕೊಂಡಿದ್ರು, ದೊಡ್ಡವ್ರು ಹತ್ತಿದ್ರು. ಮರ ನೀವೇನು ಸಣ್ಣತನ ಕೆಲಸ ಹಾಕಿರೋನಂತ ಭಾಳ ಇದು ಯೋಗ್ಯ ಅಲ್ಲ. ಇದು ಈ ಗುಂಡಾಗಿರಿ ಈ ಜಿಲ್ಲೆಗೆ ಭಾಳ ಸೂಕ್ಷ್ಮ ಸಂವೇದಿ, ಭಾಳ ದೊಡ್ಡ ದೊಡ್ಡ ನಾಯಕರನ್ನು ನೋಡಿಬಿಟ್ಟದ. ಇನ್ನು ನೋಡ್ರಿ, ಹಿಂದೊಂದು ಪತ್ರಿಕೆ ಬರ್ತಿತ್ತು, ಕೋಟೆ ಕಟ್ಟಿ ಮರೆದವರೆಲ್ಲ ಏನಾದರು ಅಂಥೇಳಿ. ಈ ಕೋಟೆ ಕಟ್ಟಿ ಮರೆಯುವಂಥ ಸ್ಥಿತಿಗೆ, ಮಾನಸಿಕ ಸ್ಥಿತಿಗೆ ಯಾರೂ ತಲುಪಬಾರದು ಅನ್ನೋಂಥದ್ದನ್ನು ನಿಮ್ಮ ಮೂಲಕ ಜಿಲ್ಲೆ ಜನತೆ ಹೇಳ್ತೀನಿ. ಸರ್, ಶರಣ್ ಪ್ರಕಾಶ್ ಪಾಟೀಲ್ರು ನಿಮ್ಯಾನ್ಸನ್ನ ಕಲಬುರಗಿಗೆ ಪ್ರಪೋಸ್ ಮಾಡ್ತಾರೆ. ಸರ್, ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ರಾಜ್ಯ ಸರ್ಕಾರಗಳ ಜೊತೆಗೆ ಶೇರ್ ಮಾಡ್ಲಿಕ್ಕೆ ಆಗ್ತದೆ ಹೊರತಾಗಿ ನೇರವಾಗಿ ಕೇಂದ್ರ ಸರ್ಕಾರ 100 ರೂಪಾಯಿ ಅನುದಾನ ಕೊಡೋಕ್ಕಾಗಲ್ಲ, ಒಂದು ಪ್ರಾಜೆಕ್ಟ್ ಕೊಡೋಕ್ಕಾಗಲ್ಲ. ಕೇಂದ್ರ ರಾಜ್ಯ ಸರ್ಕಾರಗಳು ಕೂಡೇ ಮಾಡೋಕ್ಕಾಗ್ತದೆ. ಸರ್, ಗುಲ್ಬರ್ಗಾದಾಗ ಏನೇನಾದ್ರು ಈಗ ಗುಲ್ಬರ್ಗಾದಾಗ ಹೇಳ್ರಿ, ಆಲ್ರೆಡಿ MR ಮೆಡಿಕಲ್ ಕಾಲೇಜ್, ಖಾಜಾ ಬಂದೇ ನಮಾಜ್ ಮೆಡಿಕಲ್ ಕಾಲೇಜ್, ಅಲ್ಲಿ ಆಲ್ರೆಡಿ ESI 1600 crore rupees ಇನ್ 2000 ಆಸ್ಪಾಸಲ್ಲಿ 1600 ಕೋಟಿ ರೂಪಾಯಿ ಕೊಟ್ಟು, ಅಂದ್ರೆ ಇವತ್ತಿನ DSR ರೇಟ್ ಏನೋ ಹೇಳ್ತಾರಲ್ರಿ, ಅದು ಅದ್ರ ಪ್ರಕಾರ ಆದ್ರೆ ಎಷ್ಟು ಆಗ್ತದೆ ಲೆಕ್ಕ ಹಾಕಿಡ್ರಿ. SR ರೇಟ್ ಪ್ರಕಾರ ಇದು ಮುಗಿದ ನಂತರ ಸರ್ ಇದು ಮಾಡ್ರಿ ಕಿದ್ವಾಯಿ ರೀಜನಲ್ ಸೆಂಟರ್, ಇದು ಮುಗಿದ ನಂತರ ಜಯದೇವ ರೀಜನಲ್ ಸೆಂಟರ್. ನೋಡ್ರಿ, ಅದೇ ಊರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇರ್ಲಾರ್ದಾಗ ರಾಜ್ಯ ಸರ್ಕಾರ ನಿಮ್ಯಾನ್ಸ ಕೊಡ್ರಿ ಕೇಂದ್ರದವ್ರ ಕೇಳ್ತಾರೆ. ಸೊ ಈ ಹಿನ್ನೆಲೆ ಒಳಗೆ ರಾಜ್ಯ ಸರ್ಕಾರದ ಫೋಕಸ್ ಎಲ್ಲೋ ಲೋಕಸಭಾ ಚುನಾವಣೆ ಒಳಗೆ ಇಡೀ ಕಲ್ಯಾಣ ಕರ್ನಾಟಕ ನಮ್ಮ ಜೊತೆಗೆ ನಿಂತದ ಅಂಥೇಳಿ ನಮಗೆ ಬರಬೇಕಾಗಿರೋದನ್ನೆಲ್ಲ ಅಲ್ಲಿ ಹೋಗೋ ರೀತಿಯಲ್ಲಿ ಹುನ್ನಾರ ಮಾಡ್ತಿದ್ದಾರೆ. ಒಂದು ಎರಡನೇದು ನಿನ್ನ ಜಿಲ್ಲೆಗೆ ಬರ್ತೀನಿ ಸರ್. ಇದು PPP ಮಾದರಿ ಯಾಕೆ ಬಂತು? ಹಾಗೆ ಏನು ನಿನ್ನೆ ಹೊಸ ವರ್ಷ ಅಂತ ಒಂದು ಸಂಭ್ರಮದಲ್ಲಿರೋ ಸಂದರ್ಭದಲ್ಲಿ ಈ ಜಿಲ್ಲೆಯ ನಿಜವಾಗ್ಲೂ ಕಳಕಳಿಯ ಹೋರಾಟಗಾರರು, ಮಠಾಧೀಶರು, ಅವರೆಲ್ಲ ಸೇರಿ ಒಂದು ಹೋರಾಟದ 100 ದಿನ ದಾಟಿದ ನಂತರ ಒಂದು ಹೋರಾಟವನ್ನು ತೆಗೆದುಕೊಂಡ್ರು. ಎಲ್ಲ ಮಂತ್ರಿಗಳ ಮನೆ ಎದುರಿಗೆ ಹೋರಾಟ ಮಾಡ್ತೀವಿ ಅಂತ ಹೊರಟರು. ದುರ್ದೈವೇನೆಂದ್ರೆ ಸ್ಪಂದನೆ ಸಿಕ್ಕಿಲ್ಲ ಅನ್ನೋ ನೋವಿಗಾಗಿ ಅವ್ರು ಹೋರಾಟ ಮಾಡ್ತಿದ್ದಾರೆ. ಕರ್ನಾಟಕ ಸರ್ಕಾರ ಬಿಜಾಪುರ ಜಿಲ್ಲೆಯೆಡೆಗೆ ತೋರಿಸ್ತಿರುವಂಥ ಮಲತಾಯಿ ಧೋರಣೆ, ವಿಜಾಪುರ ದ್ರೋಹ ಸರ್, ಇದ್ರ ಬಗ್ಗೆ ಸಾಕಷ್ಟು ನನ್ನ ಮಾಹಿತಿ ಅದ. ನಾ ಅಂತರಂಗದೊಳಗೆ ಹೋರಾಟ ಮಾಡ್ತಿದ್ದೇನೆ. ಟು ಬಿ ಫ್ರ್ಯಾಂಕ್, ಕೆಲವೊಂದು ಸಂಗತಿಗಳೇನೆಂದ್ರೆ ಸಾಧಿಸಬೇಕು ಅಂತ ಹೇಳಿದ್ರೆ ಅಂತರಂಗದ ಹೋರಾಟವು ಅಷ್ಟೇ ಮುಖ್ಯ. ಅಂದ್ರೆ ಅಂತರಂಗ ನನ್ನ ಮನಸ್ಸಿನಾಗೆ ಅಲ್ಲ, ಆಡಳಿತದ ಕಾರಿಡಾರ್ಗಳಲ್ಲಿ ಮಾಹಿತಿ ಸಂಗ್ರಹ ಮಾಡಿ ನಾನು ಯಾರ್ಯಾರಿಗೆ ಯಾವುದನ್ನು ತಲುಪಿಸ್ಬೇಕೋ ತಲುಪಿಸೋ ಕೆಲಸ ಮಾಡಿದ್ದೀನಿ. ಮೂಲಭೂತ ಪ್ರಶ್ನೆಗಳನ್ನು ಕೂಡ ಎತ್ತಿದ್ದೀನಿ, ನಿಮ್ಗೆ ಗೊತ್ತಿರಲಿ ಸರ್. ಇದು ಬಿಜಾಪುರಕ್ಕೆ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನುವಂಥದ್ದು ಬಹಳ ವರ್ಷಗಳ ಕೂಗಿದು, ಇವತ್ತಲ್ಲ ನಿನ್ನೆದಲ್ಲ. ದುರ್ದೈವೇನು ಗೊತ್ತಾ, ಇದು ಒಂದು ಶೇಪಿಗೆ ಬಂದಿದ್ದು ಯಾವ ವರ್ಷನಾಗಿರ್ಬೇಕು ಹೇಳ್ರಿ? ಇದ್ರದ್ದು ಇತಿಹಾಸ ಹೇಳ್ಬಿಡ್ತೀನಿ. ಇದನ್ನು ಹೇಳಬೇಕು ಪ್ರೆಸ್ ಮೀಟ್ ಮಾಡಿ ಅಂದು ನಿಮ್ಮ ಸಿಂದಗಿಯಾಗ ಹೋಗಿ ಹೇಳೋದು, ರಾಜಕೀಯ ದೊಡ್ಡ ಬಿಜಾಪುರನಾಗ ಭಾಳ ನಡೆದದ, ನಿಮಗೆ ಬೇಡಾಗಿತ್ತಂದು ಸಿಂದಗಿ ಕೊಡ್ರಿ ಮರೆ. ಜಿಲ್ಲಾಕ್ಕೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಬೇಕತ್ತದೇ ಹೊರತಾಗಿ ಜಿಲ್ಲಾ ಕೇಂದ್ರದಲ್ಲೇ ಕೊಡಬೇಕತ್ತಿಲ್ಲ. ನೀವು ಎಲ್ಲರೂ ದೊಡ್ಡಾಟ ನೋಡೋಕ್ಕಾಗೋಲ್ತು ನನಗೆ. ನೀವು ಕಡೆಗೆ ಸಿಂದಗಿ ಕೊಡ್ರಿ, ನಾವು ಮೆಡಿಕಲ್ ಕಾಲೇಜ್ ಗೌರ್ಮೆಂಟದ್ದೇ ಕೊಡ್ರಿ ಅಂತ ಕೇಳಿದೆ ನಮ್ಗೆ ಹೇಳ್ಬೇಕಂದ್ರೆ. ಅಂದ್ರೆ ಅಷ್ಟು ಬೇಜಾರಾಗಿ ಆ ನೋವಿನೊಂದಿಗೆ ಸರ್. ಇದು ಇತಿಹಾಸ ನಾ ಹೇಳ್ಬಿಡ್ತೀನಿ ಏನೇನದು ಅಂಥೇಳಿ. 2014ರಲ್ಲಿ ಸನ್ಮಾನ್ಯ ಡಾಕ್ಟರ್ ಹರ್ಷವರ್ಧನ್ ಕೇಂದ್ರದ ಆರೋಗ್ಯ ಸಚಿವರು ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ಆರಂಭದಲ್ಲಿ ನಾವು ಕರ್ನಾಟಕಕ್ಕೆ ಏಮ್ಸ್ ಕೊಡಬೇಕಂತೀವಿ, ಕರ್ನಾಟಕ 3 ಹೆಸರನ್ನು ರೆಕಮೆಂಡ್ ಮಾಡಿ ಅಂತ. ನಮ್ಗೆ ಭಾಳ ಸಂತೋಷ ಆಗೋದೇನಂದ್ರೆ ಅವತ್ತಿನ ದಿನ ತಕ್ಷಣಕ್ಕೆ ರೆಕಮೆಂಡ್ ಆದ ಹೆಸರಲ್ಲಿ ಬಿಜಾಪುರ ಇದೆ. ಅದಾದ ನಂತರ ಮುಂದೇನಾಗಿದೆ, ಬಿಜಾಪುರದ್ದು ಹಾಸ್ಪಿಟಲ್ ಸರ ಲ್ಯಾಂಡ್ ಎಷ್ಟದು, ಅದರ ಹದ್ದು ಯಾವುದು, ಅಲ್ಲಿರೋ ಮೂಲಭೂತ ಸೌಕರ್ಯಗಳ್ಯಾವು, ಅದೆಲ್ಲ ಸಂಗತಿ ನೋಡಿದಾಗ ಯಾವುದು ಶೇಪ್ನಾಗಿರಲಿಲ್ಲ. 14ರೊಳಗೆ ಹರ್ಷವರ್ಧನ್ರಿಗೆ ಉತ್ತರ ಬರೋದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾವುದ್ಯಾವುದು
ಸರ್, ಒಂದು ರಾಮನಗರ, ಇನ್ನೊಂದು ಧಾರವಾಡ, ಇನ್ನೊಂದು ಬಿಜಾಪುರ. ರಾಜಕೀಯ ಆಟ ನೋಡ್ರಿ. ಈ ರಾಜ್ಯದ ರಾಜಕಾರಣಿಗಳ ದೊಡ್ಡಾಟ, ದೊಡ್ಡ ರಾಜಕಾರಣಿಗಳ ದೊಡ್ಡಾಟ. ಮೊದಲಿಗೆ 3 ಹೋದರೂ ಕೂಡ ಈ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಪತ್ರ ಬರೀತಾರೆ ಕರ್ನಾಟಕ ಸರ್ಕಾರದಿಂದ. ಆರೋಗ್ಯ ಸಚಿವರಾಗಿರುವಂಥ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ರು ಇಲ್ಲಿ ಬರೋದು ಪ್ರಪೋಸಲ್ ಕಳಿಸ್ರಿ ಅಂತಾರೆ. ದುರ್ದೈವೇನಂದ್ರೆ ಈ ಜಿಲ್ಲೆಯಿಂದ ಪ್ರಪೋಸಲ್ ಹೋಗಿದ್ದು ಯಾವಾಗ? ಗಜಗರ್ಭ ಅಂತ ಹೇಳ್ತೇವೆ, ಗಜಪ್ರಸವ ಅಂತ ಹೇಳ್ತೇವೆ. ದುರ್ದೈವನದ ಯಾವಾಗ ಹೋಗ್ಯದ ಅಂದ್ರೆ 2018 ನಂತರ. ಅಷ್ಟನ್ನೋದ್ರೊಳಗೆ ದೇಶದಾಗ ಎಲ್ಲೆಲ್ಲಿ ಏಮ್ಸ್ ಆಗ್ಬಿಟ್ಟು ಆ ಪ್ರಪೋಸಲ್ ಹೋದ ನಂತರ ಮುಂದೆ ಅದಕ್ಕೆ ಫಾಲೋಅಪ್ ಇಲ್ಲ. ಜಂಟಿ ಸರ್ಕಾರ. ನನ್ಗೆ ನಿಜವಾಗ್ಲೂ ಅಭಿನಂದನೆ ಹೇಳ್ಬೇಕು ಶಿವಾನಂದ ಪಾಟೀಲ್. ಹೆಂಗೆ ನಾವು ಹಂಸಕ್ಷರ ನ್ಯಾಯ ಒಳ್ಳೇದನ್ನು ಎಲ್ಲರ ಹತ್ರ ಇರೋದ್ರ ಬಗ್ಗೆ ಹೇಳಬೇಕಾಗ್ತದೆ. ಹಂಗೆ ನೀರಾವರಿ ವಿಷಯ ಬಂದಾಗ ಆಯ್ತಪ್ಪ ಇಂಪೆಲ್ಟ್ರ ನೀವು ನಮ್ಮ ಈಶ್ವರಪ್ಪನವ್ರ ನಂತರ ಕಾರಜೋಳ ನಂತರ ನೀವು ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದೀರಿ. ಆರಂಭ ಆಗಿರೋದು ಈಶ್ವರಪ್ಪನವ್ರ ಕಾಲಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ, ನೀರಾವರಿ ಮಂತ್ರಿಗಳಾಗಿ. ನಂತರ ಗೋವಿಂದ ಕಾರಜೋಳರು ಕೆರೆ ನೀರು ತುಂಬುವ ಯೋಜನೆಗೆ ಒಂದು ಭಾಳ ದೊಡ್ಡ ದಿಕ್ಕನ್ನು ಕೊಟ್ಟರು. ಎಷ್ಟರ ಮಟ್ಟಿಗೆ ಅಂದ್ರೆ ಸನ್ಮಾನ್ಯ ಎಂ ಬಿ ಪಾಟೀಲ್ರು ನಾ ಬಂಗಾರ ಕಿರೀಟ ಹಾಕ್ತೀನಿ ಈಶ್ವರಪ್ಪಗೆ ಅಂತ ಹೇಳಿದರು. ಆ ಮಟ್ಟಿಗಿನ ಕೊಡುಗೆಯನ್ನು ಈಶ್ವರಪ್ಪನವ್ರು ಕೊಟ್ಟಿದ್ದರು. ಅದ್ರ ಮುಂದುವರೆದ ಭಾಗವಾಗಿ ಗಣನೀಯ ಕಾರ್ಯವನ್ನು ಅವರು ಮಾಡಿದ್ರು ಅನ್ನೋಂಥದ್ದನ್ನು ನಾವು ಒಪ್ಕೊಳ್ಬೇಕಾಗತ್ತೆ, ಫ್ಯಾಕ್ಟ್. ಹಾಗೇನೆ ಶಿವಾನಂದ ಪಾಟೀಲ್ ಏನು ಮಾಡಿದ್ರು, ಆರೋಗ್ಯ ಸಚಿವರು ಆಗ್ತಿರುವಂಗನೆ ಸರ್ 153 ಪಾಯಿಂಟ್ ಎಷ್ಟೋ ಗುಂಟೆ ಇದಕ್ಕೆ ಫೆನ್ಸಿಂಗ್ ಹಾಕ್ಕೊಂಡಿದ್ದು. ಇದಕ್ಕೆ ಬೇಕಂದ್ರೆ ಇನ್ನೊಂದಿಷ್ಟು ಪ್ರಯತ್ನ ಮಾಡಿದ್ರೆ ಇನ್ನೊಂದಿಷ್ಟು ಲ್ಯಾಂಡ್ ಆ್ಯಡ್ ಮಾಡ್ಬೋದು. ಅನ್ಡಿಫೈನ್ಡ್ ಅರ್ಥ ಆಗ್ಯದ ಭಾವಿಸ್ತೀನಿ. ಅನ್ಡಿಫೈನ್ಡ್ ಲ್ಯಾಂಡನ್ನು ಮನಸ್ಸು ಮಾಡಿದ್ರೆ ಸೇರಿಸ್ಬೋದು. ಆದರೂ 153 ಅಂತ ಮಾಡಿದ್ರು. ಯಾಕಂದ್ರೆ ಏಮ್ಸಿಗೆ ಅವತ್ತು ಅವರೇನು ಹರ್ಷವರ್ಧನ್ ಬರೆದಾಗ 200 ಬೇಕು ಎಕರೆ ಅನ್ನುವಂಥ ಸಂಗತಿ ಇತ್ತು. ನೋಡ್ರಿ, ಇವತ್ತು 2025 26 ಎಂಟ್ರ್ ಆದೀವಿ. ಸಾರಿ, ಇನ್ನೂ 25ರ ಮೂಡಲ್ಲಿದ್ದೀನಿ. 26ಕ್ಕೆ ಎಂಟ್ರ್ ಆಗೇವಿ ಕ್ಯಾಲೆಂಡರ್ ಪ್ರಕಾರ. 12 ವರ್ಷದ ಹಿಂದೆ ಕೇಂದ್ರ ಬರೋದು ನಾವು ನಿಮಗೆ ಕೊಡ್ತೇವೆ ಅಂದ್ರೆ ಕರ್ನಾಟಕ ಸರ್ಕಾರ ಹಾಳು ಮಾಡ್ಕೊಂಡಿದ್ದೆಲ್ಲಿ ಅಂದ್ರೆ ರಾಮನಗರದಾಗ ಡಿ ಕೆ ಅಣ್ಣವರು, ಧಾರವಾಡದಾಗ ಪ್ರಹ್ಲಾದ್ ಜೋಶಿ ಅಣ್ಣವರು, ಬಿಜಾಪುರಕ್ಕೆ ಯಾರು? ನಮ್ಮ ಸಂಸದರು ಅವತ್ತು ಫಾಲೋಅಪ್ ಮಾಡಿದ್ರು. ಶಿವಾನಂದ ಪಾಟೀಲ್ರು ಪ್ರಪೋಸಲ್ ಕಳಿಸೋಲ್ಲಿ ಈ ರಾಜ್ಯದ ಆರೋಗ್ಯ ಸಚಿವರಾಗಿ ಹಿ ಪರ್ಫಾರ್ಮ್. ಯಾಕಂದ್ರೆ ಈ ಲ್ಯಾಂಡ್ ಏನದು ಸರ್ ಆರೋಗ್ಯ ಇಲಾಖೆಗೆ ಸೇರ್ತದೆ, ವೈದ್ಯಕೀಯ ಶಿಕ್ಷಣ ಇಲಾಖೆಗಲ್ಲ. ಸ್ಲೋಲಿ ಏಮ್ಸ್ ಬರ್ಲಾಕ್ಕೆ ಏನೇನು ಬೇಕು ಅಂಥೇಳಿ ಸರ್ ಇನ್ನೂ ಲೋಕಾರ್ಪಣೆ ಆಗಿಲ್ಲ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ಮದು MCH ಅಲ್ಲ, ಮೆಟರ್ನಿಟಿ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್, MCH ಹಾಸ್ಪಿಟಲ್ ಕೆಪಾಸಿಟಿ ಎಕ್ಸ್ಪ್ಯಾಂಡ್ ಮಾಡಿರೋದು. 1250 ಬೆಡೆಡ್ ಅದು ಸರ್, ಅದನ್ನೇ ಹೇಳ್ತೀನಿ. ಇಷ್ಟೆಲ್ಲ ಇದ್ಮೇಲೆ ಸರ್ ಕರ್ನಾಟಕ ಸರ್ಕಾರ ವಿಫಲ ಆಗಿದ್ದೆಲ್ಲಿ ಅಂದ್ರೆ ಈ 3 ಪಕ್ಕಕ್ಕೆ ಇಟ್ಬಿಟ್ರೆ ಸರ್. ಈಗ ಸರ್ಕಾರ ಬಂದ ಕೂಡಲೇ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿದ್ರು ಸರ್. ಅವ್ರು ಏಮ್ಸಿಗೆ ಯಾವುದು ಸಜೆಸ್ಟ್ ಮಾಡ್ಯಾರ್ರಿ? ರಾಯಚೂರಿಗೆ ಕೊಡ್ರಿ ಅಂತ. ಪಾಪ ಅವ್ರಿಗೆ ಖರ್ಗೆ ಅವ್ರಿಗೆ ಪ್ಲೀಸ್ ಮಾಡ್ಬೇಕಾಗ್ಯದ. ಕಲ್ಯಾಣ ಕರ್ನಾಟಕನೇ ನಮಗೆ ಭಾರಿ ಕೊಟ್ಟದ ರಾಜಕೀಯವಾಗಿ ಅನ್ನುವಂಥ ಭ್ರಮೆ ಒಳಗೆ ಬಿಜಾಪುರಕ್ಕೆ ಅನ್ಯಾಯ ಮಾಡ್ಲಾಗ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿ ತಾನೇ ಮುಖ್ಯಮಂತ್ರಿ ಆಗಿ ಹಿಂದೆ 3 ಕಳಿಸಿ ಸರ್ ಜಸ್ಟ್ 100 ಎಕರ್ಸ್ ಇರುವಂಥದ್ದು ಕೂಡ ಏಮ್ಸ್ ಆಗ್ಯದ. 750 ಬೆಡೆಡ್ ಹಾಸ್ಪಿಟಲ್ ಇದ್ದಿದ್ದು ಏಮ್ಸ್ ಆಗ್ಯದ. ಇಲ್ಲಿ DNB ಅಂದ್ರೆ ಆಲ್ಮೋಸ್ಟ್ PG ಈಕ್ವಲ್ ಆಲ್ರೆಡಿ 5 ವಿಷಯಗಳ DNB ಆಗ್ಯದ. ಈ ವರ್ಷ ಇನ್ನೊಂದು 5ಕ್ಕೆ ಆ್ಯಡ್ ಆಗ್ತದೆ. ನರ್ಸಿಂಗ್ ಕಾಲೇಜ್ ಅದ, ಪ್ಯಾರಾ ಮೆಡಿಕಲ್ ಕೋರ್ಸಸ್ ಅದ, ಆಲ್ರೆಡಿ ಹಾಸ್ಟೆಲ್ ಅದ, ಕಾಲೇಜ್ ಅದ, ಎವ್ರಿಥಿಂಗ್ ಇಸ್ ದೇರ್ ಎಕ್ಸೆಪ್ಟ್ ಮೆಡಿಕಲ್ ಕಾಲೇಜ್. ನೀವು ಕ್ರಿಯೇಟ್ ಮಾಡ್ಬೋದಾಗಿರೋದೇನು? ಸಿಂಪಲ್ ಮೆಡಿಕಲ್ ಕಾಲೇಜ್ ಕ್ರಿಯೇಟ್ ಮಾಡಬೇಕು ಸರ್. ಏಮ್ಸ್ ಆಗಬೇಕು, ನ್ಯಾಷನಲ್ ಇಂಪಾರ್ಟೆಂಟ್ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಆಗಬೇಕು. ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ಅಲ್ಲಿ ಏಮ್ಸ್ ರಾಯಚೂರು ಕೊಡ್ರಿ ಅಂತ ಹೇಳಿ ಬಂದ್ರಲ್ಲ ಪ್ರೈಮ್ ಮಿನಿಸ್ಟರ್ಗೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋದಾಗ. ನೀವು ತೆಗೆದು ನೋಡ್ರಿ ಪೇಪರ್ ಅವತ್ತು ಮರದಿವಸದ್ದು. ಅದಾದ 2 ದಿನಕ್ಕೆ ನನ್ನ ಹತ್ರದ ಇಂಗ್ಲಿಷ್ ಪತ್ರಿಕೆ ಸನ್ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಹೇಳ್ಬಿಡ್ತೀನಿ ಪೂರ್ತಿ. ಕರ್ನಾಟಕ ರಾಜ್ಯದಲ್ಲಿ
ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಹಳ ದೊಡ್ಡ ರಾಜಕೀಯ ಕ್ಷೋಭೆಗೊಳಗಾಗಿದೆ ಕರ್ನಾಟಕ ಅನ್ನುವಂಥ ಮನೋಭಾವನೆ ಸೃಷ್ಟಿಯಾಗಿದೆ. ಅರಾಜಕತೆಯತ್ತ ಕರ್ನಾಟಕ ಹೋಗ್ತಾ ಇದೆಯಾ ಅನ್ನುವಂತಹ ಭಾವನೆ ಜನಸಾಮಾನ್ಯರಲ್ಲಿ ಮೂಡಿದೆ. ಯಾರೂ ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಜನಸಾಮಾನ್ಯರು ಅಭಿಪ್ರಾಯ ಪಡ್ತಿದ್ದಾರೆ. ಆಡಳಿತವನ್ನು ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮ್ಯೂಸಿಕಲ್ ಚೇರ್ ಆಟದಲ್ಲಿ ತಲ್ಲೀನರಾಗಿದ್ದಾರೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ರಾಜ್ಯಕ್ಕೆ ಒಂದು ಚಿಂತೆ ಆದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಇನ್ನೊಂದು ಚಿಂತೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಬಿನೆಟ್ ಸದಸ್ಯರಿಗೆ ಕುರ್ಚಿ ಉಳಿಸಿಕೊಳ್ಳುವಂಥ ಚಿಂತೆ ಶುರುವಾಗಿದೆ. ಇದ್ರ ಪರಿಣಾಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಅರಾಜಕತೆಯನ್ನು ಸೃಷ್ಟಿ ಮಾಡಿರುವ ಕೀರ್ತಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈಗಿನ ಕ್ಯಾಬಿನೆಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗುತ್ತೆ. ಸರ್, ಯೋಚನೆ ಮಾಡ್ರಿ, ಈ ರಾಜ್ಯದ ದುರ್ದೈವ ಅಂತ ಭಾವಿಸ್ತೇನೆ. ಒಂದು ಜುಲೈ ಸಂದರ್ಭದೊಳಗೆ ಒಂದು 6 ತಿಂಗಳಿಂದ, ಇವತ್ತು ಜನವರಿ ಒಳಗದೆ 6 ತಿಂಗಳಿಂದ ಮೈಸೂರಿನೊಳಗೆ ಮಹಾರಾಷ್ಟ್ರ ಪೊಲೀಸರು ದಾಳಿ ಮಾಡಿ ಡ್ರಗ್ಸ್ ತಯಾರಿಕಾ ಘಟಕವನ್ನು ಪತ್ತೆ ಹಚ್ತಾರೆ. ನೋಡ್ರಿ, ಎಲ್ಲ ಕಡೆಗೆ ವರದಿಯಾಗಿರೋದು ಯಾವುದು ಅಂತ ಹೇಳಿದ್ರೆ ಸುಮಾರು ಒಂದು 390 ಕೋಟಿ ರೂಪಾಯಿ 192 kg ಮೆಫಡೋನ್ ಡ್ರಗ್ ವಶಪಡಿಸ್ಕೊಂಡಿದ್ರು. ಯಾರು ಮಾಡಿದ್ರು? ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕ ರಾಜ್ಯದಲ್ಲಿ. ಅವರು ಸಿಕ್ಕಿರೋ ಹಿಂಟ್ ಆಧಾರದ ಮೇಲೆ ಈಗ ಇದೇ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನಾಗ ಒನ್ಸ್ ಅಗೇನ್ ಮಹಾರಾಷ್ಟ್ರ ಪೊಲೀಸರೇ ಬಂದು ದಾಳಿ ಮಾಡಿ 3 ಫ್ಯಾಕ್ಟ್ರಿ ಪತ್ತೆ ಹಚ್ಚಾರ. 55 ಕೋಟಿ ರೂಪಾಯಿ ಡ್ರಗ್ ಸಿಕ್ಕದು. ಸರ್, ನೀವೆಲ್ಲರೂ ಇಲ್ಲಿ ಚರ್ಚೆ ಆಗುವ ಸಂದರ್ಭದೊಳಗೆ ನಮ್ಮೆಲ್ಲರ ಗಮನ ಯಾವ ಕಡೆ ಆಗದು ಅಂತ ಹೇಳಿದ್ರೆ, ಆ ಠಾಣಾ ವ್ಯಾಪ್ತಿಯ 3 ಜನ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ. ಮೈಸೂರಿನೊಳಗೆ ಫ್ಯಾಕ್ಟ್ರಿ ಪತ್ತೆ ಆಯಿತು, ಅವ್ರಿಗೆ ಸಸ್ಪೆಂಡ್ ಮಾಡಿದ್ವಿ. ಬೆಂಗಳೂರಿನಾಗ ಪತ್ತೆ ಆಯಿತು, ಅವ್ರಿಗೆ ಸಸ್ಪೆಂಡ್ ಮಾಡಿದ್ವಿ. ಮನಮರ್ಯಾದೆ ಇರುವಂಥ ವ್ಯವಸ್ಥೆ ಇದು. ಪಕ್ಕದ ರಾಜ್ಯರ ಪೊಲೀಸರು ಬಂದು ನಮ್ಮೊಳಗೆ ಫ್ಯಾಕ್ಟ್ರಿ ಇರೋದು ಪತ್ತೆ ಹಚ್ತಾರೆ. ಈ ರಾಜ್ಯದ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಈ ವೈಫಲ್ಯದ ಮೇಲೆ ಇರುವಂಥ ಕೈ ಯಾರ್ದು? ಪೊಲೀಸರನ್ನ ಇಡೀ ದೇಶದೊಳಗನೆ ಬಹಳ ಒಂದು ದಕ್ಷತೆಯ ಅತ್ಯಂತ ಚಾಣಾಕ್ಷ ಪೊಲೀಸ್ ಪಡೆಯನ್ನು ಕರ್ನಾಟಕ ಹೊಂದಿದೆ. ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಗ್ತಿರುವಂಗನೆ ಪತ್ತೆ ಹಚ್ಚಲಕ್ಕೆ ಕರ್ನಾಟಕ ಪೊಲೀಸರು ಯಶಸ್ವಿಯಾಗಿದ್ದರು. ಇಡೀ ದೇಶದ ಪೊಲೀಸ್ ವ್ಯವಸ್ಥೆ ಒದ್ದಾಡ್ತಿರ್ಬೇಕಾದ್ರೆ ಕರ್ನಾಟಕದ ಪೊಲೀಸರು ಬಹಳ ಸುಲಲಿತವಾಗಿ ಬಂದಿರುವಂಥ ಯಾವುದೇ ಸವಾಲನ್ನು ಎದುರಿಸುವಷ್ಟರ ಮಟ್ಟಿಗೆ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಸಮರ್ಥವಾಗಿದೆ. ಆದರೆ ಈ ರೀತಿಯ ಪೊಲೀಸರನ್ನು ಕೆಲಸ ಮಾಡದೇ ಇರೋ ರೀತಿ ತಡೆದಿದ್ದೆ ಯಾರು? ಆಯಿತು, ಪೊಲೀಸ್ ವ್ಯವಸ್ಥೆ ಹಿಂಗಿದೆ, ಗೃಹ ಸಚಿವರ ವೈಫಲ್ಯ ಭಾಳ ಸ್ಪಷ್ಟವಾಗಿದೆ. ಆದರೆ ನನ್ನೊಂದು ಪ್ರಶ್ನೆ ಅದ, ಇಷ್ಟೆಲ್ಲ ಆಗುತ್ತಾನ ರಾಜ್ಯದ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು? ಗುಪ್ತಚರ ಇಲಾಖೆ ಯಾರ ಕೈಯಲ್ಲಿದೆ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೇನಾದರೂ ಕಿಂಚಿತ್ತು ಗೌರವ ಅನ್ನುವಂಥದ್ದು ಮನಸ್ಸಿನೊಳಗಿದ್ರೆ ಇದರ ನೈತಿಕ ಜವಾಬ್ದಾರಿ ನೀವು ತೆಗೆದುಕೊಳ್ಬೇಕಾಗ್ತದೆ. ಏನಾಗಿದ್ರೆ ಕರ್ನಾಟಕದಾಗ DK ಶಿವಕುಮಾರ್ ಅವರು ಅವ್ರ ಬೆಂಬಲಿಗ ಸಚಿವರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಮಾಹಿತಿ ತೆಗಿಬೇಕಾಗಿದೆ. ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ಸಚಿವರು ಯಾರು, ಯಾವ ಬಣ, ಯಾರ ಜೋಡಿ ಮಾತಾಡಿದ್ರು, ಅವ್ರು ಏನು ಮಾಡಿದ್ರು, ಗುಪ್ತಚರ ಇಲಾಖೆ ಏನು ಮಾಡತ್ತೋ ರಾಜಕೀಯವಾಗಿ ಈ ಕೆಲಸ ಮಾಡೋದು ಬಿಟ್ರೆ. ಮೈಸೂರು ಸಾಂಸ್ಕೃತಿಕ ರಾಜಧಾನಿ, ಮೈಸೂರು ಮುಖ್ಯಮಂತ್ರಿಗಳ ತವರೂರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿಮ್ಮ ತವರೂರೊಳಗೆ ಒಂದು ಫ್ಯಾಕ್ಟ್ರಿನೇ ಬಂದದ. ಫ್ಯಾಕ್ಟ್ರಿ ಕಿಮ್ಮತ್ತು ಎಷ್ಟು ಅನ್ನೋದು ಎಲ್ಲರೂ ಚರ್ಚೆ ಆಗಿದ್ದು ನೋಡಿರಿ ನೀವು. ಸರ್, ಫ್ಯಾಕ್ಟ್ರಿ ಕಿಮ್ಮತ್ತು ಎಷ್ಟು? ಫ್ಯಾಕ್ಟ್ರಿ ಹಾಕುತ್ತಾನ ಈ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು? ಮುಖ್ಯಮಂತ್ರಿಗಳ ನಿಮ್ಮ ಕೈಯಲ್ಲಿರೋದು ಉತ್ತರ ಕೊಡಿ ಫಸ್ಟ್ ಈ ರಾಜ್ಯಕ್ಕೆ. ನೀವು ಆ ಭಾಗದ 3 ಜನ ಪೊಲೀಸ್ ಠಾಣೆಯಲ್ಲಿ ಬರುವಂಥ 3 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕೈ ತೊಳಿಲಿಕ್ಕೆ ಅವಕಾಶ ಇಲ್ಲ. ನೋಡ್ರಿ, ಒಬ್ಬ ಪಿಕ್ ಪಾಕೆಟ್ ಮಾಡಿದ್ರೆ ಯಾರು ಪಿಕ್ ಪಾಕೆಟ್ ಮಾಡ್ಯಾರ ಅಂತೇಳಿ ಪೊಲೀಸರಿಗೆ ಮೊದಲೇ ಗೊತ್ತಿರ್ತದೆ. ಅಂದರೆ ಆ ಮೋಡಸ್ ಆಫ್ ಅಪರಂಡಿ ಅಂತ ಅಂದದು. ಪೊಲೀಸ್ ಇಲಾಖೆ ಮೋಡಸ್ ಆಫ್ ಅಪರಂಡಿಯನ್ನು ಸರಿಯಾಗಿ ಅಧ್ಯಯನ ಮಾಡಿ ಅವರು ಯಾರು ಮಾಡ್ಯಾರ ಅನ್ನೋದನ್ನು ಮೇಲ್ನೋಟಕ್ಕೆ ಕಂಡು ಹಿಡಿಯೋಷ್ಟರ ಮಟ್ಟಿಗೆ ಸಶಕ್ತರಿರ್ತಾರೆ. ಇವತ್ತು ಮೈಸೂರಿನಾಗ ಸಿಗ್ತದೆ, ಬೆಂಗಳೂರಿನಾಗ ರಾಜಧಾನಿಗಳ 3 ಡ್ರಗ್ಸ್ ಫ್ಯಾಕ್ಟ್ರಿ ಸಿಗ್ತದೆ. ಈ ಡ್ರಗ್ಸ್ ಫ್ಯಾಕ್ಟ್ರಿಯಿಂದ ಇಡೀ ದೇಶಾದ್ಯಂತ ಡ್ರಗ್ಸ್ ಸಪ್ಲೈ ಆಗ್ತದೆ. ನೋಡ್ರಿ, ಸಿಕ್ಕಿದ್ರ ಬಗ್ಗೆ ಚರ್ಚೆ ಆಗ್ಲಾಗತ್ತದ, ಅದೆಲ್ಲ ಮ್ಯಾಟರು. ಸರಿ, ಮರಳು ಮಾಫಿಯಾ ಕೆಲಸ ಮಾಡ್ತದೆ. ಹೆಂಗೆ ಮಾಡ್ತದೆ ಹೇಳ್ರಿ? ಪೊಲೀಸ್ ಇಲಾಖೆ ಇನ್ವಾಲ್ವ್ ಆಗಬೇಕು, ಸ್ಟೇಷನ್ಗೆ ಇಷ್ಟೊತ್ತು ಕೊಡಬೇಕು, ಅಲ್ಲಿಂದ ದಾಟ್ಕೊಂಡು ಹೋಗ್ತದೆ. ಇದು ಎಲ್ಲರಿಗೂ ಗೊತ್ತಿರೋ ಸಂಗತಿ ತಾನೆ.
ಹಾಗೇನೆ ಈ ರಾಜ್ಯದಾಗ ಫ್ಯಾಕ್ಟ್ರಿ ಪತ್ತೆ ಹಚ್ಚಿದ ನಂತರ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಆ ಫ್ಯಾಕ್ಟ್ರಿಯಾಗಿನ ಪ್ರೊಡಕ್ಷನ್ ಆಗಿನ ಮಾಲ್ ಈಗ ಸಿಕ್ಕದ, ಎಲ್ಲೆಲ್ಲ ಸಪ್ಲೈ ಆಗ್ಯದ ಅದು? ಕಾಟಾಚಾರಕ್ಕೆ 3 ಮಂದಿಗೆ ಇವ್ರು ಸಸ್ಪೆಂಡ್ ಮಾಡ್ತಾರೆ ಸರ್. ಪೊಲೀಸ್ ಇಲಾಖೆ ಒಂದೇ ಸಲಕ್ಕೆ ಆಕ್ಷನ್ ತೊಗೊಳಕ್ಕೆ ಶುರು ಮಾಡ್ತದೆ. ಸಿಕ್ಕವ್ರು ಯಾರು ನೋಡ್ರಿ. ಜುಲೈನೊಳಗೆ ಮಹಾರಾಷ್ಟ್ರದೊಳಗೆ ಕಲಬುರ್ಗಿ ಮೂಲದ ಕಾಂಗ್ರೆಸ್ ನಾಯಕರ ಆಪ್ತ, ಅಧಿಕೃತವಾಗಿ ಕಾಂಗ್ರೆಸ್ ಪದಾಧಿಕಾರಿ ಸಿಕ್ಕಾಕೊಡ್ತಾನೆ. ಮಂಡಲದ ಅವರ ತಾಲೂಕಿನ ಅಧ್ಯಕ್ಷ. ಇದು ಎಲ್ಲಾಗಿದೆ? ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಸಮೇತ ಸಿಕ್ಕಾಕೊಂಡಿರೋ ಪ್ರಕರಣ. ಎರಡನೇ ಸಿಕ್ಕಾಕೊಂಡಿರೋದು ಯಾರು? ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ದಾವಣಗೆರೆಯಲ್ಲಿ ಸಚಿವರ ಆಪ್ತ. ಮತ್ತೊಬ್ರು ಯಾರು? ಬೆಂಗಳೂರಿನ ಪ್ರಖ್ಯಾತ ಸಚಿವರ ಒಡನಾಡಿಗಳು. ನೀವೆಲ್ಲ ಪತ್ರಿಕೆಗಳು ಬರೆದು ಬಿಟ್ಟಿದ್ದೀರಿ. ನೀವೇ ಬೆಳಕು ಚೆಲ್ಲಿದಿರಿ. ಪೊಲೀಸರಿಗೂ ಬೆಳಕು ಚೆಲ್ಲೋ ಸಾಮರ್ಥ್ಯ ಇಲ್ಲ, ಮುಖ್ಯಮಂತ್ರಿಗೂ ಬೆಳಕು ಚೆಲ್ಲೋ ಸಾಮರ್ಥ್ಯ ಇಲ್ಲ. ನೋಡ್ರಿ, ಪೊಲೀಸರು ಸಸ್ಪೆಂಡ್ ಆಗ್ತಿರೋಂಗೆ ಪೊಲೀಸರು ಆಕ್ಟ್ ಮಾಡಿದ್ರು. ವಿದಿನ್ ನೋ ಟೈಮ್ ಸಿಕ್ಕಾಕೊಂಡಿರೋರು ಯಾರು? ಈ ಸರ್ಕಾರದ ಪ್ರಮುಖ ಮಂತ್ರಿಗಳ ಒಡನಾಡಿಗಳು. ಸರ್, ಭಾಳ ಗಂಭೀರವಾಗಿದೆ. ಯಾಕೆ ಇದು ಆಗ್ಲಕತ್ತದ ಅಂತ ನಾನು ಸುಮ್ಮನೆ ಯೋಚನೆ ಮಾಡಿದೆ. ಕರ್ನಾಟಕದ ರಾಜಕಾರಣ ಯಾವ ದಿಕ್ಕಿನತ್ತ ಹೋಗ್ಲಕತ್ತದ? ಬಹುತೇಕ ಕರ್ನಾಟಕದೊಳಗೆ ನಾವು ಅರಾಜಕತೆಯತ್ತ ಹೋಗುವಂಥ ಸ್ಥಿತಿ ಒಳಗದೆ ಅಂತ ಭಾವಿಸ್ತೇನೆ. ಸರ್, ನನ್ನ ಹತ್ರ ಒಂದು ಸುದ್ದಿ ಅದ. ಈ 3 ವರ್ಷದೊಳಗೆ ನೀವೇ ಪ್ರಕಟ ಮಾಡಿರೋ ಸುದ್ದಿ. ಈ 3 ವರ್ಷದೊಳಗೆ ಕರ್ನಾಟಕದೊಳಗೆ ಈ 3 ವರ್ಷದಲ್ಲಿ 666 ಕ್ರಿಮಿನಲ್ ಪೊಲೀಸರ ಅಮಾನತು. ನೀವು ಮಾಧ್ಯಮದವ್ರು ಪ್ರಿಂಟ್ ಮಾಡಿರೋದು, ಅಧಿಕೃತ ಮಾಹಿತಿ ತೊಗೊಂಡು ಪ್ರಿಂಟ್ ಮಾಡಿರೋದು. ನೋಡ್ರಿ, ಕರ್ನಾಟಕದೊಳಗೆ ಇವತ್ತು ಯಾಕೆ ಈ ಪರಿಸ್ಥಿತಿ ಬರತ್ತದ? ಕಾನೂನು ಸುವ್ಯವಸ್ಥೆ ಯಾಕೆ ಈ ಸ್ಥಿತಿಗೆ ತಲುಪ್ಯದ? ಅವ್ರ ಆದ್ಯತೆ ಕಾನೂನು ಸುವ್ಯವಸ್ಥೆನೇ ಆಗಿಲ್ಲ. ಸರ್ಕಾರದ ಪರಿಸ್ಥಿತಿ ಏನಾಗ್ಯದ? ಸರ್, ಇಡೀ ರಾಜಕಾರಣ ಕರ್ನಾಟಕದೊಳಗೆ ಇವತ್ತು ಎಂಥವ್ರ ಕೈಗೆ ಸಿಗ್ಲಾಕತ್ತದ ಅಂತಂದ್ರೆ ಕ್ಯಾಸಿನೋ ನಡೆಸೋರು. ನೀವೇನರೇ ಅದು ಟಾಯ್ಲೆಟ್ ಇಂದ ಪೈಪ್ಲೈನ್ ಅದತ್ತ ರೊಕ್ಕ ಅದನ್ನು ಮುಟ್ಟಿದ್ರೆ ರೊಕ್ಕ ಬೀಳ್ತಾವ. ಆಡಳಿತಾರೂಢ ಕಾಂಗ್ರೆಸ್ ಶಾಸಕರು ಕ್ಯಾಸಿನೋ ನಡೆಸೋರು. ಎರಡನೇ ಸಂಗತಿ ಸರ್, ಬೆಟ್ಟಿಂಗ್ ನಡೆಸೋರು, ಜೂಜಿನ ಅಡ್ಡ ನಡೆಸೋರು, ವೇಶ್ಯಾವಾಟಿಕೆ ನಡೆಸೋರು. ಏನಾಗ್ತದ ಪರಿಸ್ಥಿತಿ? ಎಷ್ಟು ಹಂಚಿ ನೀ ಆರಿಸಿ ಬಂದಿ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ನೀ ಎಷ್ಟು ಹಂಚಿ ಆರಿಸಿ ಬಂದ ಮೇಲೆ ಎಷ್ಟು ಕೊಟ್ಟಿಂದ ಪೋಸ್ಟಿಂಗ್ ಕೊಡಿಸ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗ್ತದೆ. ಇದರ ಮೂಲ ಎಲ್ಲದಂದ್ರೆ ಆಯ್ಕೆಯಾಗಿ ಬರುವಂಥ ರೀತಿಯಲ್ಲಿ ಇದರ ಮೂಲ ಇದೆ. ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕ್ಯಾಸಿನೋದಲ್ಲಿ ಗಳಿಸಿರೋ ಹಣ ತೊಗೊಂಬಂದು ರಾಜಕಾರಣದಲ್ಲಿ ಹಣ ಹಂಚಿ ಗೆಲ್ತೀನಿ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದೊಳಗೆ. ನನ್ನ ಜೀವನದೊಳಗೆ ಈ ರೀತಿಯ ರಾಜಕೀಯ ಅಧಪತನವನ್ನು ಕರ್ನಾಟಕ ಕಾಣಿಸ್ತದ ಅಂತ ನನಗೆ ಅನಿಸಿರಲಿಲ್ಲ. ಎಷ್ಟು ಹೂಡಿಕೆ ಮಾಡ್ತೀನಿ, ಎಷ್ಟು ಮಂದಿಗೆ ಆರಿಸ್ತಿರ್ತೀನಿ, ಅದನ್ನು ಹೆಂಗೆ ವಾಪಸ್ ತಕ್ಕೊಳ್ತೀನಿ ಅನ್ನುವಂಥದ್ದು ಬಂದದ. ಸರ್, ಇಲ್ಲಿವರೆಗೂ ಭಾಳ ಪ್ರಾಮಾಣಿಕ ಹೇಳ್ತೀನಿ, ಕರ್ನಾಟಕದ ಇವತ್ತಿನ ದುಸ್ಥಿತಿ ಎಲ್ಲಿಗದಂದ್ರೆ, ಇಲ್ಲಿವರೆಗೂ ನಾವು ಕರಪ್ಷನ್ ಅಂತ ಯೋಚನೆ ಮಾಡ್ತಿದ್ದೀವಿ. ಕರಪ್ಷನ್ ಶಬ್ದ ಸರಿಯಾಗ್ಲಿಕ್ಕಿಲ್ಲ ಕರ್ನಾಟಕದೊಳಗೆ. ಕರ್ನಾಟಕದ ರಾಜಕಾರಣ ಇವತ್ತು ಈ ರೀತಿಯ ದಂಧೆಗಳ ಮೂಲಕ ಹಣ ಸಂಗ್ರಹಿಸುವ ಮಟ್ಟಿಗೆ ಮುಟ್ಟ್ಯದ. ಯೋಚನೆ ಮಾಡ್ರಿ, ನೀವು ಯಾವುದೋ ರೋಡ್ನಾಗ ಪರ್ಸೆಂಟೇಜ್ ತಿಂದ್ರು, 40% ತಿಂದ್ರು, 60% ತಿಂದ್ರು, ಅದಕ್ಕೆ ಬೆಲೆ ಇರಲಾರ ಸ್ಥಿತಿ ಬಂದು ಮುಟ್ಟೇವ್ರಿ ನಾವು. ಭ್ರಷ್ಟಾಚಾರ ಎಲ್ಲಿಗೆ ಮುಟ್ಟದಂದ್ರೆ ಅದು ಯಾವುದಕ್ಕೂ ಬೆಲೆ ಇಲ್ಲ. ರಸ್ತೆ ಒಳಗೆ, ಅಭಿವೃದ್ಧಿ ಒಳಗೆ, ವರ್ಗಾವಣೆ ಒಳಗೆ ರೊಕ್ಕ ತಿತ್ತಾರ ಅನ್ನೋದಲ್ರಿ, ಅದಕ್ಕೆ ಬೆಲೆ ಉಳಿದಿಲ್ಲ. ಇವತ್ತು ರೊಕ್ಕ ಎದ್ರೊಳಗೆ ಮಾಡ್ಕೊಳ್ಳೋ ಸ್ಟಾರ್ಟ್ ಆಗಿದೆ ಕರ್ನಾಟಕದೊಳಗೆ. ಜೂಜು ಅಡ್ಡೆ, ಬೆಟ್ಟಿಂಗ್ ದಂಧೆ, ಕ್ಯಾಸಿನೋ, ವೇಶ್ಯಾವಾಟಿಕೆ, ಡ್ರಗ್ಸ್ ದಂಧೆ, ಫ್ಯಾಕ್ಟ್ರಿಗಳು ಬರ್ತಾವಂದ್ರೆ ಕರ್ನಾಟಕ ಸೇಫೆಸ್ಟ್ ಪ್ಲೇಸ್ ಫಾರ್ ಈ ರೀತಿಯ ಕೆಟ್ಟ ಜನಕ್ಕೆ. ಯಾಕಂದ್ರೆ ಇಲ್ಲಿ ಕರ್ನಾಟಕದಾಗ ಈ ಮೂಲಗಳಿಂದ ರಾಜಕಾರಣಕ್ಕೆ ಹಣ ಬಳಕೆ ಆಗ್ಲಕತ್ತದ. ಎಷ್ಟು ಮಂದಿ ಒಳಗಡೆ ಇದ್ದಾರೆ ಸರ್ ಇಡಿ ಒಳಗೆ? ಎಷ್ಟು ಮಂದಿ ಹಣ ಸಾಗಾಣಿಕೆ ಒಳಗದಾರ ಸರ್? ಎಲ್ಲಿವರೆಗೂ ಕರ್ನಾಟಕದ ರಾಜಕಾರಣ ಸ್ವಚ್ಛ ಆಗೋದಿಲ್ಲ ನನಗನ್ನಿಸ್ತದ. ಈ ರೀತಿ ಡ್ರಗ್ಸ್ ದಂಧೆಗಳು ಬಂದಾಗೋದಿಲ್ಲ. ಇವ್ರು ಏನು ಮಾಡತ್ತಾರಂದ್ರೆ ಕರ್ನಾಟಕದ ಮುಂದಿನ ಪೀಳಿಗೆ ಯುವಕರನ್ನ ದಾರಿ ತಪ್ಪಿಸಿ ಸರ್ಕಾರದಾಗ ದುಡ್ಡು ಹೊಡೆದು ಸಾಕಾಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟದ. ಅವ್ರು ಏನು ಮಾಡತ್ತಾರ? ಮುಂದಿನ ಪೀಳಿಗೆ ಬೆಟ್ಟಿಂಗ್. ನೀವು ಬಿಜಾಪುರ ಒಂದೇ ನಗರದಾಗ ಹೋಡ್ರಿ, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಹಾಳಾಗಿದ್ರೆ ಅವ್ರ ಮನೆಯ ಗೊತ್ತಿರೋದಿರುವಂಥ ಯುವಕ ಬೆಟ್ಟಿಂಗ್ದೊಳಗೆ ಹಾಳಾಗಿರ್ತಾನೆ. ಸರ್, ನನಗೆ ಅಲ್ಲೇ ಇದ್ದೆ, ಕ್ಯಾಸಿನೋದೊಳಗೆ ಹಾಳಾಗಿ ಬಂದವ್ರು ಬಂದು ಇಲ್ಲಿ ಖರೀದಿ ಹಾಕೊಳತ್ತಾರ್ರಿ ಅಲ್ಲಿ ಒತ್ತಿಟ್ಟು ಬಂದಿದ್ದಕ್ಕೆ ಅಂತ ಹೇಳಿ. ಸರ್, ಕ್ಯಾಸಿನೋದಿಂದ, ಬೆಟ್ಟಿಂಗ್ನಿಂದ, ಡ್ರಗ್ಸ್ನಿಂದ ಮುಂದಿನ ಪೀಳಿಗೆ ಹಾಳು ಮಾಡಿ
ಆ ರೊಕ್ಕ ಬಂದ್ರೆ ಮಾತ್ರ ಕರ್ನಾಟಕದಾಗ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಸ್ಥಿತಿ ನಿರ್ಮಾಣ ಮಾಡ್ಯಾರ. ಅದರ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ಅವರ ಸಂಪುಟದ ಸಚಿವರಿಗೆ, ಅವರು ಶಾಸಕರುಗಳು ಯಾರು ದುಡ್ಡು ಹಂಚಿ ಬಂದಾರ ಅವ್ರಿಗೆ ಸಲ್ತದೆ. ಜನಕ್ಕೆ ಗ್ಯಾರಂಟಿ ಅನ್ನೋಂಥದ್ದೊಂದು ತೋರಿಸಿಬಿಟ್ಟು ಇವರು ಇಡೀ ಅಭಿವೃದ್ಧಿಯನ್ನು ಪಕ್ಕಕ್ಕಿಟ್ಟು ಇಡೀ ರಾಜ್ಯವನ್ನು ಅರಾಜಕತೆಯ ತಳ್ಳುವಂಥ ಕೆಲಸ ಕರ್ನಾಟಕ ಸರ್ಕಾರ ಇವತ್ತು ಮಾಡ್ಯದ. ನಾನು ತಮ್ಮ ಮೂಲಕ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಈ ಡ್ರಗ್ಸ್ ಮೂಲ ಕರ್ನಾಟಕದಲ್ಲಿ ಅದು. ಈ ಫ್ಯಾಕ್ಟ್ರಿಗಳು 4 ಫ್ಯಾಕ್ಟ್ರಿಗಳ ಮೂಲ ಇನ್ನೆಷ್ಟಿದೆ ಅಂತ ಗೊತ್ತಿಲ್ಲ. ಕರ್ನಾಟಕ ಸರ್ಕಾರದಲ್ಲಿ ಇರೋರೇ ಇನ್ವಾಲ್ವ್ಮೆಂಟ್ ಇರೋದ್ರಿಂದ, ಮಂತ್ರಿಗಳ ಹತ್ತಿರದವರೇ ಸಿಕ್ಕಾಕೊಳ್ತಿರೋದ್ರಿಂದ ಇದು ರಾಷ್ಟ್ರ ಮಟ್ಟದ ತನಿಖೆ ಆಗಬೇಕು. ಇಲ್ಲಿ ಪ್ರೊಡಕ್ಷನ್ ಆತಿತ್ತು, ಸಿಕ್ಕಾಕೊಂಡಿರೋದ್ರ ಬಗ್ಗೆ ಅಲ್ಲ, ಅವ್ರ ಮೇಲೆ ಕೇಸ್ ಹಾಕಿನಿ ಅನ್ನೋದು ಅಲ್ಲ. ಇದು ಎಲ್ಲೆಲ್ಲಿ ಹೋಗ್ಯದ, ಯಾವ್ಯಾವ ಅಧಿಕಾರಿಗಳು ಶೆಲ್ಟರ್ ಕೊಟ್ಟಿದ್ರು, ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ರಾಜಕಾರಣಿಗಳು ಶೆಲ್ಟರ್ ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಸಮಗ್ರ ಉನ್ನತ ಮಟ್ಟದ ತನಿಖೆ ಆಗಲಿ ಅನ್ನುವಂಥ ಆಗ್ರಹವನ್ನು ತಮ್ಮೆಲ್ಲರ ಮೂಲಕ ಮಾಡ್ತೇನೆ. ಮೊದಲ್ರಿ, ಬೆಂಗಳೂರಿನಂಥ ರಾಜಧಾನಿ ಒಳಗೆ ಯಾವುದದು ಕೋಗಿಲು ಬಡಾವಣೆ ಬ್ಯೂಟಿಫುಲ್. ಸರ್, ಇಡೀ ಬೆಂಗಳೂರು ರಾಜಕಾರಣ ಯಾವ್ದ್ರ ಮೇಲೆ ನಿಂತದ ಹೇಳ್ರಿ? ಯಾರ ಸೈಟಿಗೆ ಯಾರು ಬೇಲಿ ಹಾಕ್ತಾರ ಅನ್ನೋದ್ರ ಮೇಲೆ ನಿಂತದ. ಸರ್ಕಾರಿ ಆಸ್ತಿಗೆ ಯಾರು ಕಬ್ಜಾ ತೋತಾರ ಅನ್ನೋದ್ರ ಮೇಲೆ ನಿಂತದ. ಕೋಗಿಲು ಬಡಾವಣೆ ಬರೀ ಲ್ಯಾಂಡ್ ಗ್ರ್ಯಾಬಿಂಗ್ ಅಲ್ಲ. ಕೋಗಿಲು ಬಡಾವಣೆ ಸಮಸ್ಯೆ ಸಮಥಿಂಗ್ ಮೋರ್ ದನ್ ದಟ್. ಕೋಗಿಲು ಬಡಾವಣೆಯಲ್ಲಿ ಕೇರಳದವರು ಅನ್ನೋ ರೀತಿ ಇವತ್ತು ಪಿಕ್ಚರ್ ತೋರ್ಸಕತ್ತಾರ. ಸರ್, ಇಡೀ ಉತ್ತರ ಭಾರತದೊಳಗೆ ವಿಶೇಷವಾಗಿ ಬಾಂಗ್ಲಾ ಹೊಂದಿರುವಂಥ ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ನಡೆದ ನಂತರ ನೀವು ಮೊನ್ನೆ ಅಲ್ಲಿ ಒಬ್ಬ ವಿಶಿಷ್ಟ ವ್ಯಕ್ತಿ ಭಾಷಣ ಮಾಡಿದ್ರು ಕೇಳಿರ್ಬೋದು. ಈ SIR ಪ್ರಕ್ರಿಯೆ ಮುಗಿಯುವವರೆಗೂ ಈ ರಾಜ್ಯದಾಗ ಇರಬೇಡ್ರಿ, ನೀವು ದೇಶದ ಬೇರೆ ಭಾಗಗಳಲ್ಲಿ ಚದುರು ಹೋಗ್ರಿ, ಬಾಂಗ್ಲಾ ಅಕ್ರಮ ವಲಸಿಗರು, ನೀವು ಚದುರು ಹೋಗಿ ಅನ್ನುವಂಥ ಹೇಳಿಕೆ ಕೊಟ್ಟಿರುವುದು ವೈರಲ್ ಆಗಿದೆ. SIR ಒತ್ತಡ ಕಾರಣಕ್ಕಾಗಿ ನಾವ್ಯಾರು ಅಕ್ರಮ ಪ್ರವೇಶ ಮಾಡಿದ್ವಿ ಇವತ್ತು ಭಾರತದೊಳಗೆ ಸಿಕ್ಕಾಕೊಳ್ತೇವೆ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ದಕ್ಷಿಣ ಭಾರತದತ್ತ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ವಲಸೆ ಬರ್ತಾ ಇದ್ದಾರೆ. ಕೋಗಿಲು ಪ್ರಕರಣದೊಳಗೆ ಒಂದು ಡೆಮಾಲಿಷನ್ ಮಾಡ್ದಂಗೆ ಮಾಡಿ, ಸರ್ಕಾರಿ ಅನಧಿಕೃತ ಅವರು ಡೆಮಾಲಿಷನ್ ಮಾಡ್ದಂಗೆ ಮಾಡಿ ಕೇರಳದವ್ರು ರಿಯಾಕ್ಟ್ ಮಾಡ್ತಾರೆ, ಪಾಕಿಸ್ತಾನದವ್ರು ರಿಯಾಕ್ಟ್ ಮಾಡ್ತಾರೆ. ನೋಡ್ರಿ, ಒಂದು ಕೋಗಿಲು ಅನ್ನುವಂಥ ಸ್ಥಳದೊಳಗೆ ಅಕ್ರಮವಾಗಿ ಶೆಡ್ ಹಾಕೊಂಡೇವಿ ಅಂತ ಹೇಳುವವ್ರಿಗೆ ಶಕ್ತಿ ಬರುತ್ತೆ. ಸೆಕೆಂಡ್ ಥಿಂಗ್, ಅವ್ರು ನಿನ್ನೆ ಹೈಕೋರ್ಟ್ಗೆ ಹೋಗ್ಯಾರ. ಸರ್, ಕೋರ್ಟ್ ಹೆಂಗದಂದು ನಿಮ್ಮೆಲ್ಲರಿಗೂ ಗೊತ್ತದ. ಸರ್, ಕೋಗಿಲು ಘಟನೆ ಮೇಲ್ನೋಟಕ್ಕೆ ಕಂಡಷ್ಟು ಸುಲಭವಾಗಿಲ್ಲ. ಎಲ್ಲೋ ಒಂದು ಕಡೆ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಬೆಂಗಳೂರಿನೊಳಗೆ ಸರ್ಕಾರಿ ಯೋಜನೆಗಳ ಮೂಲಕ ಮನೆ ಕೊಟ್ಟು ಅವರನ್ನು ವಸತಿಗರನ್ನಾಗಿ ಮಾಡಿಸುವಂಥ ಹುನ್ನಾರ ಅಡಗಿದೆ. ಆರಂಭದೊಳಗೆ ಕೇರಳದವ್ರು ಒಂದು ರಿಯಾಕ್ಷನ್ ಕೊಟ್ಟರು ಅಂತೇಳಿ ಕರ್ನಾಟಕದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಭಾಳ ದೊಡ್ಡದಾಗಿ ರಿಯಾಕ್ಟ್ ಮಾಡಿದ್ರು ಅದಕ್ಕೆ. ಆದ್ರೆ ಯಾವಾಗ ಅವ್ರ ಹೈಕಮಾಂಡಿನ ಕೇರಳ ಮೂಲದ ಪ್ರಧಾನ ಕಾರ್ಯದರ್ಶಿ, ನೋಡ್ರಿ ಇವ್ರ ದೈನೇಸಿ ಸ್ಥಿತಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರ್ನಾಟಕದವ್ರು ಇದ್ರಿಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಹಂಗವ್ರಿ, ದೇವ್ರಿಗಿಂತ ನಾವು ಕಮ್ಮಿ ಇಲ್ಲ ನಂಗದ ಡಿ ಕೆ ಶಿವಕುಮಾರ್. ಆದ್ರೆ ಯಾವಾಗ ಏನು ಅವ್ರ ಹೆಸರು ಕೆ.ಸಿ. ವೇಣುಗೋಪಾಲ್ ಅವ್ರು ಬಂದು ಇವ್ರಿಗೊಂದು ಮಾತು ಹೇಳಿ ಹೋದ್ರು. ಇವ್ರು ಅದನ್ನು ಸರ್ರ ಹಾಕೋಪರ್ ಅಂತಾರೆ. ಅದನ್ನು ತಲೆ ಮೇಲೆ ತೊಗೊಂಡು ಕಾಲಿನ ತೋರಿಸಿದ್ದನ್ನು ಕೈಲಿಂದ ಮಾಡಿದ್ರು, ತಲೆ ಮೇಲೆ ಇಟ್ಕೊಂಡು ಮಾಡಿದ್ರು ಅಂತ ಹೇಳ್ತಾರಲ್ಲ, ಹಂಗೆ ಅವ್ರು ಹೇಳಿ ಹೋಗಿದ್ದೆ ತಡ ಇವ್ರು ರಿವರ್ಸ್ ಆದರು. ನಿನ್ನೆ ವಸತಿ ಸಚಿವ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಏನು ಹೇಳ್ಯಾರ? ಅದು ಮುಖ್ಯಮಂತ್ರಿಗಳ ಹಂತದಲ್ಲಿ ತೀರ್ಮಾನ ಆಗಬೇಕಾಗಿದೆ. ಇದಕ್ಕಿಂತ ದೈನೇಸಿ ಸ್ಥಿತಿ ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಈ ವಸತಿ ಸಚಿವ ಇವರೆಲ್ಲ ಬರ್ತದಂತ ನನಗೆ ಅನಿಸಿರಲಿಲ್ಲ. ಸರ್, ಕೋಗಿಲು ಘಟನೆ ಇದು ರಾಷ್ಟ್ರೀಯ ಭದ್ರತೆಗೆ ಬರಲಿರುವಂಥ ದಿನಗಳಲ್ಲಿ ಭಾಳ ದೊಡ್ಡ ಥ್ರೆಟ್ ಆಗ್ಬೋದು. ಈಗೇನರೇ ನೀವು ಅಲ್ಲಿ ಅವರನ್ನು ನಿರ್ವಸತಿಗರನ್ನಾಗಿ ಮಾಡಿದಿರೇನೆ ಅಂಥೇಳಿ ಅವ್ರಿಗೆ ಸರ್ಕಾರಿ ಮನೆ ಕೊಟ್ಟು ನೀವು ಯಾವುದೋ ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಆಟ ಆಡಿದ್ರಂದ್ರೆ ಬರಲಿರುವಂಥ ದಿನಗಳಲ್ಲಿ ಇದೇ ಒಂದು ಬೆಂಚ್ ಮಾರ್ಕ್ ಆಗ್ತದೆ, ಇದೇ ಒಂದು ಪರಂಪರೆ ಆಗಿಬಿಡ್ತದೆ. ಬರಲಿರುವಂಥ ಸರ್ಕಾರಗಳು ಇದನ್ನೇ ಮಾಡ್ಕೊಂಡು ಹೋದ್ರೆ ಇವತ್ತು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದೊಳಗೆ ಏನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಲ್ಲ. ಬಾಂಗ್ಲಾದಿಂದ ಒಳಗೆ ಬಂದು ಡುಪ್ಲಿಕೇಟ್ ಆಧಾರ, ಡುಪ್ಲಿಕೇಟ್ ದಾಖಲೆಗಳನ್ನ ನಿರ್ಮಾಣ ಮಾಡಿ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಇದು ಬೆಂಗಳೂರಿನೊಳಗೆ ಆಗ್ತದೆ. ಬೆಂಗಳೂರಿನಂಥ ಕಾಸ್ಮೋಪಾಲಿಟನ್ ಸಿಟಿ ಒಳಗೆ ಯಾರು ಅಂತ ಕಂಡು ಹಿಡಿದವ್ರು ಸುಲಭ ಇಲ್ಲ. ದಯವಿಟ್ಟು ಕೋಗಿಲು ಘಟನೆಯನ್ನು ಈ ಕಾಂಗ್ರೆಸ್ಸಿನ ಹೈಕಮಾಂಡಿನ ಹಿತಾಸಕ್ತಿ
ಪ್ರಿಯಾಂಕಾ ಗಾಂಧಿ ಅವರ ಪ್ರತಿನಿಧಿಸುವಂಥ ಕ್ಷೇತ್ರದ ಹಿತಾಸಕ್ತಿ ಅಂತ ತೆಗೆದುಕೊಳ್ಳಾರ್ದೇನೆ ರಾಷ್ಟ್ರೀಯ ಭದ್ರತೆ ಹಿತಾಸಕ್ತಿ ಅಂತ ತೆಗೆದುಕೊಂಡು ನನಗನ್ನಿಸ್ತದ ಆ ಕೋಗಿಲು ಘಟನೆ ಒಳಗೆ ಯಾರ್ಯಾರಿಗಾರೆ ಮನಸ್ಸು ಬಂದಂಗೆ ಕರ್ನಾಟಕದ ದುಡ್ಡನ್ನು ಹಂಚಲಾಕ, ನಮ್ಮ ನೆಲವನ್ನು ಹಂಚಾಕ, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ಕಟ್ಟಿರುವಂಥ ಮನೆಗಳನ್ನು ಹಂಚಿಸ್ಲಾಕ ಭಾಳ ದೊಡ್ಡ ಪರಿಣಾಮವನ್ನು ಕರ್ನಾಟಕ ಸರ್ಕಾರ ಎದುರಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ತಮ್ಮ ಮೂಲಕ ಮಾಡ್ತೇನೆ. ದಿಸ್ ಇಸ್ ಸೆಕೆಂಡ್. ಯಾರನ್ನೂ ಸಮರ್ಥಿಸಿಕೊಂಡೆ ಅಂತ ಭಾವನೆ ಇಟ್ಕೊಂಡ್ರೆ ಐ ಆಮ್ ಸಾರಿ. ನಾನು ವ್ಯವಸ್ಥೆ ಬಗ್ಗೆ ಮಾತಾಡಿದ್ದೇನೆ. ನಾನು ಯಾರನ್ನೋ ದೂಷಿಸುವ, ಯಾರನ್ನ ಸಮರ್ಥಿಸಿಕೊಳ್ಳುವ ಮಾನಸಿಕತೆಯೊಳಗಿಲ್ಲ. ಅಕಸ್ಮಾತ್ ಅವ್ರ ಮೇಲೆ ಆಗಿದ್ದರೂ ಕೂಡ ಭಾಳ ಸ್ಪಷ್ಟವಾಗಿ ನೀವು ಹೇಳದಂಗೆ ಈಗಾಗಲೇ ದೂರಿದೆ, ಕಾನೂನಾತ್ಮಕವಾಗಿ ಪ್ರಕರಣ ನಡೀತಿದೆ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಎಲ್ಲಿಗೆ ಬಂದದಂದ್ರೆ ಸರ್ಕಾರದೊಳಗಿರೋ ಭ್ರಷ್ಟಾಚಾರ ಹಣದ ಮೂಲಕ ಅಲ್ಲ. ಇವತ್ತು ರಾಜಕಾರಣ ಎಲ್ಲಿಗೆ ನಡೆಯುವಂಥ ಪರಿಸ್ಥಿತಿ ಬಂದದು ಅಂದ್ರೆ ಡ್ರಗ್ಸ್ ಫ್ಯಾಕ್ಟ್ರಿ, ಡ್ರಗ್ಸ್ ಸಪ್ಲೈ, ಜೂಜು, ಬೆಟ್ಟಿಂಗು, ವೇಶ್ಯಾವಾಟಿಕೆ ಎಲ್ಲ ಸಂಗತಿ ಏನಿ ಎಲ್ಲೆಲ್ಲಿ ನಡೀತದೆ ಮಾಡ್ರಿ. ಅದಕ್ಕೇನು ಇದು ಇರ್ತದನ್ರಿ, ಆ ಪಕ್ಷ ಈ ಪಕ್ಷ ತಿಳಿನಿ, ಆ ಪಕ್ಷ ಈ ಪಕ್ಷ ತಿರ್ತದ. ಯಾರ್ಯಾರು ಮಾಡ್ತಾರೆ ಎಲ್ಲರೂ ಆಗಬೇಕು, ರಾಜ್ಯದ ರಾಜಕಾರಣ ಸರಿ ಆಗಬೇಕು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಕನ್ಸರ್ನ್. ಒನ್ಸ್ ಅಗೇನ್ ವೈ ಯು ಆರ್ ಅಂದ್ರೆ ನೀವ್ಯಾಕೆ ಚಸ್ಮಾ ಮತ್ತು ರಾಜಕಾರಣದ ಹಾಕೊಳಕತ್ತೀರಿ? ಇದು ಕಳಕಳಿಯಿಂದ ಹೇಳೋ ಸಂಗತಿಗಳಂತ ತೊಗೊಂಡು ಕಳಕಳಿಯಿಂದ ಇದ್ರ ಬಗ್ಗೆ ಒಂದು ಚರ್ಚೆ ಹುಟ್ಟಾಕ್ರಿ ನನ್ನ ವಿನಂತಿ ಇರೋದು. ಇಲೆಕ್ಷನ್ ಸಮೀಪದಂತ ನಿಮ್ಗೆ ಅನಿಸ್ಬಿಟ್ಟದ? ಇಲ್ಲ, ಭಾಳ ಖುಷಿ ಆಯ್ತು ನನಗೆ. ನಿಮಗೇನಾರ 28 ಎಲೆಕ್ಷನ್ ಸಮೀಪ ಬಂದದ ಅಂತ ಅನ್ಸಿದ್ರೆ ಐ ಕಾಂಗ್ರ್ಯಾಚುಲೇಟ್ ಯು. ಒನ್ ಸೆಕೆಂಡ್ ಥಿಂಗ್ ನೋಡ್ರಿ, 3 ಫ್ಯಾಕ್ಟ್ರಿ ಬೆಂಗಳೂರು ರಾಜಧಾನಿಯಾಗ ಸಿಕ್ಕದ, ಮಹಾರಾಷ್ಟ್ರ ಪೊಲೀಸ್ ಹಿಡಿದಾರ. ಈಗೂ ನಾ ರಿಯಾಕ್ಟ್ ಮಾಡಬಾರ್ದು ಅನ್ನೋ ಅಪೇಕ್ಷೆ ಯಾಕಂದ ನಿಮ್ಗೆ? ನೀವು ನನಗೆ ಕಾಂಗ್ರ್ಯಾಚುಲೇಟ್ ಮಾಡ್ರಿ. 3 ಫ್ಯಾಕ್ಟ್ರಿ ಸಿಕ್ಕ ವಿರೋಧ ಪಕ್ಷವಾಗಿ ನೀವು ಸಮರ್ಥವಾಗಿ ಅದ್ರ ನೀವು ಹಿಂಗೆ ಮಾಡಿಲ್ಲ, ಈಗ ಯಾಕೆ ಮಾಡ್ರಿ ಅಂದ್ರೆ ಆಯ್ತಪ್ಪ ಈಗ ಮಾಡೀನಿ, ಖುಷಿ ಪಡ್ರಿ ಅಂತಂದು ನಾವು ಸರಿ ಮಾಡ್ಕೊಂಡು ಇನ್ನೂ ರೋಷಾವೇಶದಿಂದ ಹೋರಾಟ ಮಾಡ್ತೇವೆ. ಕೈ ಜೋಡಿಸ್ರಿ ನೀವು ನಮ್ಮ ಜೋಡಿ. ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಸುಮ್ ಕೂತಿರಿ, ಇಲ್ಲಿ ಸುಮ್ ಕುಂದ್ರಿ ಅನ್ನೋದು. ಇಲ್ಲಿ ಡ್ರಗ್ಸ್ ಸಪ್ಲೈ ಆಗಲಿ, ಇಲ್ಲಿ ನಾ ಏನು ಹಿಂಗೆ ಕರೆದು ಹೇಳ್ಬೇಕಾಗಿತ್ತನ್ರಿ ಸರ್, ಅಲ್ಲೆಲ್ಲ ಹಿಂಗಾಗ್ಯದ, ಇಲ್ಲೂ ಅಲ್ಲಿ ಅಂತ ಹೇಳ್ಬೇಕು. ನಾ ಹೆಂಗ್ರಿ ಅಣ್ಣಾರ ನೀವು ಹಿಂಗೆ ಹೆಂಗೆ ಕೇಳತ್ತೀರಿ ನೀವು? ಅಲ್ರಿ, ಅಲ್ಲೂ ಮಾಡ್ರಿ ಅಂತ ಹೇಳ್ರಿ, ಒಪ್ಕೋತೀನಿ. ಇಲ್ಲಿ ಯಾಕೆ ಆ ಪ್ರಶ್ನೆ ಕೇಳಾಕತ್ತೀರಿ? ನೀವು ನನಗೆ ಹೇಳ್ರಿ, ಅಲ್ಲೂ ಮಾಡ್ರಿ ಅಂತ ಒಂದ್ಸಲ ಫೋನ್ ಮಾಡ್ರಿ. ನಾವೆಲ್ಲ ಸುದ್ದಿ ಮಾಡ್ಲಕ್ ತುದಿಗಾಲ ಮೇಲೆ ಅದೇವ್ರಿ, ನೀವು ಅದ್ರದ್ದು ಮಾತಾಡ್ರಿ ಅಂತ ಹೇಳ್ರಿ. ಈ ರಕ್ಷಣೆ ವಿಷಯದಲ್ಲಿ ಕೇಂದ್ರದ ಮತ್ತು ರಾಜ್ಯದ ಜವಾಬ್ದಾರಿಗಳು ಏನೇನು ಅಂತ, ಯಾವಾಗ ಕೇಂದ್ರ ಎಲ್ಲಿ ಇಂಟರ್ವ್ಯೂನ್ ಆಗಬೇಕು ಅನ್ನೋದಕ್ಕೆ ಅದರದ್ದೇ ಆಗಿರುವಂಥ ರೀತಿ ನೀತಿಗಳಿವೆ. ಕೇಂದ್ರದ ಕೈಯಲ್ಲಿ ಸೆಂಟ್ರಲ್ ಫೋರ್ಸಸ್ ಅದ. ಪಶ್ಚಿಮ ಬಂಗಾಳದಲ್ಲಿ ಅಷ್ಟು ಸುಲಭವಾಗಿ ಬಿಡ್ಲಾಕಾಯ್ತಾ? ರಾಜ್ಯ ಸರ್ಕಾರದ ಮೂಲಭೂತ ಕರ್ತವ್ಯ ರಕ್ಷಣೆ ವಿಷಯದಲ್ಲಿ ಒಂದು. ನೀವು ಹೇಳಿರೋ ರೀತಿಯಲ್ಲಿ ಸರ್, ಅಲ್ಲಿಂದ ಇಲ್ಲಿ ವಲಸಿಗರ ಬರದೇ ಇರೋ ರೀತಿಯಲ್ಲಿ ಕೇಂದ್ರ ಆ್ಯಕ್ಟ್ ಮಾಡಕತ್ತದತ್ತೆ. ಇದು ಜೋರು ನಡೆದದ. ಈ ಟೈಮ್ದಾಗ ಕಾಂಗ್ರೆಸ್ ರಾಜಕಾರಣ ಮನಸ್ಸಿನಾಗ ಇಟ್ಟುಕೊಂಡು ಬೆಂಗಳೂರಿನಾಗ ಅವ್ರಿಗೆ ಶೆಲ್ಟರ್ ಕೊಡ್ತೀನಿ ಅಂತ ಹೊಂಟ್ರೆ ಬೆಂಗಳೂರಿನ ಡೆಮೋಗ್ರಫಿ ಏನಾಗ್ತದೆ? ಇದು ಭಾಳ ದೊಡ್ಡ ಆತಂಕದ ಸ್ಥಿತಿ ಸರ್. ಇಟ್ಸ್ ನಾಟ್ ಸೋ ಈಸಿ. ರಾಷ್ಟ್ರೀಯ ಭದ್ರತೆ ವಿಷಯ ಇದ್ರೆ ಅದು ಆಗ್ಲೇಬೇಕು ಕ್ರಮ. ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ. ಈಗ ಅಲ್ಲಿ ಏನ್ ನಿರಾಶ್ರಿತರಾಗ್ಯಾರಲ್ಲ, ಅವ್ರು ಬಾಂಗ್ಲಾ ಪೊಲೀಸರು ಅನ್ನೋದಕ್ಕೆ ಏನಾದ್ರು ನಿಮ್ಮ ಪಕ್ಷದಿಂದ ಅಥವಾ ಪೊಲೀಸರಿಂದ ಏನಾದ್ರು ಅಧಿಕೃತವಾಗಿ ಏನಾದ್ರು ಇದೆಯಾ? ತನಿಖೆ ಆಗ್ಲಿಲ್ಲ ಅಂತ ಈಗ ನಿನ್ನೆ ಒಂದು ನಮ್ಮ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಹೋಗಿತ್ತು ಸರ್. ಬಡವರು ಒತ್ತುವರಿ ಆದ ತಕ್ಷಣನೇ ಅವ್ರು ಯಾವ ಕಮ್ಯುನಿಟಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇದೊಂದು ಬೆಂಚ್ ಮಾರ್ಕ್ ಆಗ್ತದೆ. ಈಗ ಕೇರಳದಿಂದ ಬಂದು ಅಕ್ರಮವಾಗಿ ನೆಲೆಸಿ ಶೆಡ್ ಹೊಡ್ಕೊಂಡ ನಂತರ ಅವ್ರಿಗೆ ನೀವು ಒಕ್ಕಲೆಬ್ಬಿಸಿದ್ರೆ ಒಂದೇ ಕಾರಣಕ್ಕೆ ಮನೆ ಕೊಡ್ತೀನಿ ಅನ್ನೋದಾದ್ರೆ, ಇಲ್ಲಿ ಮಾಫಿಯಾ ಏನು ಸ್ಟಾರ್ಟ್ ಮಾಡ್ತದ, ಮೊದಲು ಅವ್ರಿಗೆ ಶೆಡ್ ಹಾಕಿಸ್ತಾರ, ಪೊಲೀಸ್ ಆಫೀಸರ್ ಹಿಡಿಸ್ತಾರ, ಅದನ್ನು ಒಡಸ್ ತೆಗಿಸ್ತಾರ, ಮುಂದೆ ಮನೆ ಕೊಟ್ಟು ಸೆಟಲ್ ಮಾಡಕ್ಕೆ ಶುರು ಮಾಡ್ತಾರೆ. ಈ ಮೋಡಸ್ ಆಫ್ ಅಪರಂಡಿ ಅಂತ ಹೇಳಿದ್ನಲ್ಲ ನಿಮಗೆ, ನನಗೆ ಆಕ್ಷೇಪಣೆ ಇರೋದು ಅವ್ರಿಗೆ ಮನೆ ಕೊಡೋದ್ರ ಬಗ್ಗೆ ಅಲ್ಲ. ಈ ಕ್ರಿಮಿನಲ್ ಮೋಡಸ್ ಆಫ್ ಅಪರಂಡಿ ಏನದ, ಇದು ಎಲ್ಲರೂ ಅಳವಡಿಸ್ಕೊಳಕ್ಕೆ ಶುರು ಮಾಡಿದ್ರೆ ಎಲ್ಲಿಗೆ ಹೋಗಿ ನಿಂದಿರ್ತದೆ ದೇಶ? ಒಂದು, ಈಗ ರಾಜ್ಯಗಳಲ್ಲಿ ಒಂದಷ್ಟು ಸೂಕ್ಷ್ಮತೆಗಳಿದೆ. ನಮಗೊಂದು ಸಂವಿಧಾನ ನಮ್ಮದೇ ಆಗಿರುವಂಥದ್ದು ಕೊಟ್ಟದ. ಕರ್ನಾಟಕದೊಳಗೆ ಅವ್ರು ಕೇರಳರಿಗೆ ಇರ್ಬೋದು, ಬಂದು ಇಲ್ಲಿ ವಸತಿ ಮಾಡಿದಾಗ ಇಲ್ಲಿ ಕಾನೂನು ಸುವ್ಯವಸ್ಥೆ, ಇಲ್ಲಿ ಸರ್ಕಾರ ಅದಲ್ಲ. ಒಬ್ಬ ಮುಖ್ಯಮಂತ್ರಿ ಇನ್ನೊಂದು ರಾಜ್ಯದಾಗ ನಮ್ಮ ಕೇರಳದವ್ರು ಇದ್ರು ಹೆಚ್ಚು ಅಂತೇಳಿ 100% ಕೇರಳದವ್ರು ಅದಾರತ್ತಲ್ಲ ಹೆಚ್ಚು ಅಂತೇಳಿ, ಆ ರೀತಿ ಸಂವಿಧಾನವನ್ನು ಧಿಕ್ಕರಿಸಿ ಒಂದು ಹೆಜ್ಜೆ ಮುಂದೆ ಹೋಗಿ ಆಂತರಿಕ ಸಂಬಂಧಗಳೊಳಗೆ ಶೋಭೆ ಉಂಟಾಗುವ ರೀತಿಯೊಳಗೆ ಮಾತಾಡೋದು, ಮರುದಿನ ಪಾಕಿಸ್ತಾನ ಮಾತಾಡೋದು, ಅದ್ರ ಮರುದಿನ ಹೈಕೋರ್ಟಿಗೆ ಅಪ್ರೋಚ್ ಆಗೋದು. ಸರ್, ನನಗೆ ಮನಿ ಇರ್ಲಾರ್ದಕ್ಕೆ ಒಂದು ಶೆಡ್ ಹಾಕೊಂಡು ನಾವು ಹೈಕೋರ್ಟಿಗೆ ಅಪ್ರೋಚ್ ಆಗ್ತೀವಿ. ಇದು ಅಂದ್ರೆ ಕೇಳಬೇಕಾದ್ರೆ ಪತ್ರಕರ್ತರ ಕಡೆ ನೋಡ್ತೀವಿ.
ಅವಾಗ ನೀವೇನು ಹೇಳ್ತೀರಿ, ಸರ್ ಇದು ಹಿಂಗಿತ್ತು ನೋಡ್ರಿ ಅಂತ ನಿಮ್ದೊಂದು ಹಳಿ ಪೇಪರ್ ಕೊಟ್ಟು ಕಳಿಸ್ತೀರಿ, ಅದನ್ನ ಇಟ್ಕೊಂಡು ನಾವು ಮಾತಾಡ್ತೀವಿ. ನಮ್ದು ನಿಮ್ಮದು ಬಾಂಧವ್ಯ ಹಂಗಿರ್ಬೇಕಂತ ಹೇಳಿ ಮತ್ತು ನೀವು ಅದನ್ನು ಅರ್ಥ ಮಾಡ್ಕೊಂಡ್ರೆ ಹ್ಯಾ ಮಾಡಿ ಹೇಳಿ. ಈಗ ಇದರಲ್ಲಿ ಒಕ್ಕಲೆ ಬಿಸಿದವ್ರನ್ನ